जय मंगलम जय गजाननभूतगणाधिसेवितं कपिजम्बोफलार्चितं उमासुतं योगविनाशकारं नमामि विघ्नेश्वराय। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी जय मंगलम जय ಕೋಟಿ ಬ್ರಹ್ಮಾಂಡೇಶ ಪಂಚನಾಥನ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ಕೈವಲ್ಯ ಚಕ್ರವರ್ತಿ ಜ್ಞಾನೇಶ್ವರ ಮಹಾರಾಜರ ಚರಣ ಪದ್ಮಗಳಲ್ಲಿ ನಮಸ್ಕರಿಸುತ್ತಾರೆ. ಎಲ್ಲ ಲೋಕವೊಂದರ ಆತ್ಮದಲ್ಲಿ ಚೈತನ್ಯ ಸ್ವರೂಪವಾದಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತಾರೆ. ಇವತ್ತಿನ ದಿವಸ ನವರಾತ್ರಿಯ 8 ದಿನಗಳನ್ನ ಜಗನ್ಮಾತೆಯ ಸೇವೆಯಲ್ಲಿ ಆ ಶಕ್ತಿಯ ಆ ಆನಂದವನ್ನ ನಾವು ನೀವೆಲ್ಲರೂ ಇಲ್ಲಿವರೆಗೆ ಶ್ರವಣವನ್ನ ಮಾಡ್ತಾ ಬಂದಿವಿ. ಇವತ್ತು 9ನೇ ದಿನ. ಇವತ್ತು 9ನೇ ದಿನ. ಅವತಾರಗಳನ್ನ ಮುಗಿಸು. ಇವತ್ತು ದೇವಿ ಸಿದ್ಧಿದಾತ್ರಿಯಾಗಿ ಎಲ್ಲ ಭಕ್ತರಿಗೆ ತನ್ನ ನೀಡ್ತಾ ಇದ್ದಾಳೆ. ಆ ಜಗನ್ಮಾತೆಯ 8 ಅವತಾರಗಳನ್ನ ನೋಡ್ತಾ ಬಂದಿದ್ದೀವಿ. ಒಂದೊಂದು ಅವತಾರದಲ್ಲಿ ಒಂದೊಂದು ಶಕ್ತಿಯನ್ನ, ಒಂದೊಂದು ದುಷ್ಟ ಶಕ್ತಿಗಳನ್ನ ನಿರ್ಮಾಣವನ್ನ ಮಾಡಿರುವ ಜಗನ್. ಅದೇ ರೀತಿಯಾಗಿ ಈ 9ನೇ ದಿನದಲ್ಲಿ ಜಗನ್ಮಾತೆ ಸಿದ್ಧಿದಾತ್ರಿ ಅಂತ ಅವತಾರವನ್ನ ತಾಳ್ತಾ ಇದ್ದ. ಸಿದ್ಧಿ ಏನು? ಯಾರು 8 ದಿನದವರೆಗೆ ಆ ಜಗನ್ಮಾತೆಯನ್ನ ಸೇವೆಯನ್ನ ಶ್ರವಣವನ್ನ ಮಾಡಿದರಲ್ಲ, ಅವರಿಗೆ ಸಿದ್ಧಿ ಆಗುವಂತ ಆಶೀರ್ವಾದ ಮಾಡುವುದೇ ಸಿದ್ಧಿದಾತ್ರಿಯ ಅವತಾರ. ಸಾಮಾನ್ಯ ಶಕ್ತಿಯಲ್ಲ. ಜಗನ್ಮಾತೆಯಲ್ಲಿ ಯಾರು ತ್ರಿಕರಣ ಶುದ್ಧಿಯಾಗಿ ಜಗನ್ಮಾತೆಯನ್ನ ಅನುಷ್ಠಾನವನ್ನು ಮಾಡ್ತಾರಲ್ಲ, ಅವರಿಗೆ ಅಷ್ಟಮಾ ಸಿದ್ಧಿಗಳಂತ ಬರ್ತಾವೆ. ಯಾವಂದ್ರೆ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಖ್ಯಾನ, ವಿಷತ್ವ, ವಶತ್ವ, ಕಾಮ, ಈ ರೀತಿಯಾಗಿ 8 ಸಿದ್ಧಿಗಳು ಪ್ರಾಪ್ತಿ ಆಗ್ತಾವ. ಯಾರಿಗೆ ನಾವು ಅಖಂಡವಾಗಿ ಆ ಜಗನ್ಮಾತೆಯನ್ನ ನಾವು ತ್ರಿಕರಣ ಶುದ್ಧಿಯಾಗಿ, ಯಾಕಂದ್ರೆ ಕೊನೆಯ ದಿನದಲ್ಲಿ
ಇಲ್ಲಿವರೆಗೆ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದ್ರು. ಇವಾಗ ಏನ್ ಮಾಡಕತ್ತಾರ ಅಂದ್ರೆ ಕೊನೆಯ ದಿನ ತನ್ನ ಸಿದ್ಧಿಯನ್ನ ಯಾರು 8 ದಿನದವರೆಗೆ ಶ್ರವಣ ಮಾಡಿದ್ರಲ್ಲ ಅವರಿಗೆ ಅಭಯಹಸ್ತ ಮಾಡುವುದೇ ಈ ಕೊನೆಯ ದಿನ. ಇವತ್ತಿನ ದಿವಸ ತನ್ನ ಒಂದು ಕೈ ಒಳಗ ಚಕ್ರವನ್ನ ಧರಿಸ್ತಾ ಇದ್ದ. ಯಾಕೆ? ಯಾರು ಶ್ರವಣವನ್ನ ಮಾಡಿದಾರಲ್ಲ ಅವರು ಕಷ್ಟಗಳನ್ನ ನಿರ್ಮೂಲನೆ ಮಾಡ್ತೀನಿ ಎನ್ನುವಂಥದ್ದು ಚಕ್ರವನ್ನ ಧರಿಸ್ತಾ ಇದ್ದಾಳೆ ಜಗನ್ಮಾತೆ. ಅದೇ ರೀತಿಯಾಗಿ ಗದೆಯನ್ನ ಒಂದು ಕೈಯಲ್ಲಿ, ಅಂದ್ರೆ ಎಂತ ನಿನ್ನ ಪ್ರಪಂಚದಲ್ಲಿ ಭಾರವಾದಂಥದ್ದು ಕಷ್ಟಗಳ ಬಂದ್ರೆ ಅದನ್ನ ನಾನು ಇಳಿಸ್ತೀನಿ ಎನ್ನುವಂತಹ ಶಕ್ತಿಯನ್ನ ಜಗನ್ಮಾತೆ ತೋರಿಸ್ತಾ ಇದ್ದಾಳೆ. ಅದೇ ರೀತಿಯಾಗಿ ಮತ್ತೊಂದು ಕೈಯಲ್ಲಿ ಶಂಖ. ಶಂಖ ಶಾಂತಿಯ ಸ್ವರೂಪವನ್ನ ತೋರಿಸ್ತದ. ಜಗನ್ಮಾತೆ ಶಂಖ ಧ್ವನಿದಿಂದ ಏನ್ ಮಾಡ್ತಾಳಂದ್ರೆ ನನ್ನ ಪ್ರಾಪ್ತಿಯಲ್ಲ, ಇನ್ನೂ ಹೆಚ್ಚಿನವಾದಂತಹ ಪರಮಾನಂದ ಪ್ರಾಪ್ತಿಯನ್ನ ಪಡ್ಕೋಬೇಕಾದ್ರೆ ನನ್ನಿಂದ ಆಗುವಂತೆ ಜಗನ್ಮಾತೆ ಹೇಳ್ತ ಅಂತ ಶಕ್ತಿಯನ್ನ ಪಡೆದುಕೊಳ್ಳುವಂತಹ ಶಂಖ ಅದೇ ರೀತಿಯಾಗಿ ಕಮಲವನ್ನು ಹಿಡಿದಾಗ ಕಮಲವನ್ನ ಧರಿಸ್ತಾಳ. ಕಮಲದ ಮೇಲೆ ಯಾಕೆ ಜಗನ್ಮಾತೆ ಕೊನೆಯದಾಗಿ ಕಮಲದ ಹೂ ಮೇಲೆ ತಾನು ಆಡುಗಳಾಟ. ಕಮಲವು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ಬೋದು. ಕಮಲದ ಹೂವು ಹೆಂಗಿರ್ತೈತೆ ಅಂತಂದ್ರೆ ಚಂದ್ರ ಕಮಲ ಮತ್ತು ಸೂರ್ಯ ಕಮಲಗಳು ಬರ್ತಾವ. ಸೂರ್ಯ ಕಮಲಗಳು ನಾವು ಅರಳ್ತಾವ. ಚಂದ್ರ ಕಮಲ ಅಂತಂದ್ರೆ ಚಂದ್ರ ಯಾವಾಗ ಬರ್ತಾನ ರಾತ್ರಿ ಅವಾಗ ಅರಳುವುದು ಚಂದ್ರ ಕಮಲಗಳು ಅಂತ. ಕಮಲ ಯಾಕಷ್ಟು ಪ್ರಬಲತೆ ಕೊಡ್ತೈತೆ ಅನ್ನೋದಕ್ಕ ಒಂದು ಉದಾಹರಣೆ ಹೇಳ್ತೀನಿ. ಕಮಲದ ಹೂವ ಕಮಲ ಕಂದ ಆಣಿ ಧರ್ದುರಿ ನಂದಾನು ಏಕಿಚಿಗರಿ ಪರಿ ಪರಾದು ಸೇವಿಜ ಭ್ರಮರಿ ಏರ ಚುಕಲಿಯ ಚೀವುರಿ. ಕಮಲದ ಹೂ ಮೇಲೆ ಒಂದು ಭ್ರಮರ ಬಂದು ಕುಂದಿರ್ತದ. ಭ್ರಮರ ಅಂತಂದ್ರೆ ಅದೇನ್ ಗುಂಜುಳ ಅಂತಾರ. ಎಂತ ಬಿರುಸವಾದಂತಹ ಕಟ್ಟಿಗೆ ಇದ್ರೂ ಅದನ್ನ ಒಂದು ರಂಧ್ರ ತೆಗೆಯುವಂತಹ ಶಕ್ತಿಯ ಗುಂಜು ಉಳಿಕಿರ್ತದ. ಆದರೆ ಆ ಕಮಲದ ಮೇಲೆ ಬಂದು ಯಾವಾಗ ಅದು ಕುದುರ್ತದ ಅದರಲ್ಲಿರುವಂತ ಪರಾಗವನ್ನ ಶ್ರವಣ ಮಾಡ್ತಿರ್ತ ಸೇವಿಸ್ತಾ ಇಲ್ಲ. ಯಾವಾಗ ಆ ಸೂರ್ಯ ಕಮಲ ಸೂರ್ಯ ಯಾವಾಗ ಹಸ್ತಕಣ ಅವಾಗ ಮುಚ್ಚಿ ಬಿಡ್ತದ. ಮುಚ್ಚಿದಾಗ ಅದು ಏನ್ ಮಾಡ್ತೈತೆ ಅಂದ್ರ ಹೊರಗೆ ಬರಬಹುದಾಗಿತ್ತು. ಬರೀ ಕಮಲಗಳ ದಳಗಳು ಹಿಡಿದ್ರೆ ಸಾಕ ಕುಚ್ತಾವ, ಅಷ್ಟು ಸೂಕ್ಷ್ಮ ಇರ್ತಾವ. ಅದು ಅದ್ರೊಳಗೆ ಕುಟ್ಟ ಅಲ್ಲಿರುವಂತಹ ಆ ಸುಗಂಧ ದ್ರವ್ಯವನ್ನ ಸೇವಿಸ್ತಾ ಅದು ಏನು ಮಾಡ್ತೈತೆ ಅಂದ್ರೆ ತನ್ನ ಪ್ರಾಣವನ್ನೇ ಕೊಡ್ತೈತಿ ವಿನಃ ಅದನ್ನು ಹೊರಗೆ ಬರುವುದಿಲ್ಲ. ಅದೇ ರೀತಿಯಾಗಿ ಆ ಜಗನ್ಮಾತೆ ಕಮಲದ ಮೇಲೆ ಆಸನವಾದಂತಹ ಜಗನ್ಮಾತೆಯನ್ನ ನಾವು ತ್ರಿಕರಣಿ ಶುದ್ಧಿಯಾಗಿ ನಂಬಿದ್ದೇ ಆದರೆ, ವಿಶ್ವಾಸದಿಂದ ಕೇಳಿದ್ದಾದ್ರೆ, ಅದೇ ರೀತಿಯಾಗಿ ನಾವು ಶ್ರವಣ ಮಾಡಿದ್ದೇ ಆದರೆ ಏನಾಗ್ತದೆ ಅಂತಂದ್ರೆ ಅವಳು ತನ್ನ ಸಾಯುಜ್ಯ ಮೋಕ್ಷವನ್ನ ಕೊಡ್ತಾ ಇದ್ದ ಇಂತಹ ಶಕ್ತಿ ಜಗನ್ಮಾತೆಯಲ್ಲಿದೆ. ಇಲ್ಲಿವರೆಗೆ ಆ ಎಲ್ಲಾ ದುಷ್ಟರನ್ನ ಜಗನ್ಮಾತೆ 8 ದಿನದವರೆಗೆ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದಳು. ತಾನು ಕ್ರೋಧಿಷ್ಠರಾದಳು, ದೇವತೆಗಳು ಭಯಭೀತರಾದಳು. ಈ ಎಲ್ಲ ಪ್ರಸಂಗವನ್ನ ನಾವು ಇಲ್ಲಿವರೆಗೆ ಶ್ರವಣ ಮಾಡಿದೀವಿ. ಕೊನೆಯದಾಗಿ ಇವತ್ತಿನ ಆ ಜಗನ್ಮಾತೆ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ.
ಏನ್ ಭಯಭೀತರಾಗಿದ್ರು ಈ ರಕ್ಕಸರ ನೋಡಿ ಯುದ್ಧದೊಳಗ ಯಾವ ಒಂದು ಭಯವನ್ನ ಪಟ್ಟಿದ್ರು, ಆಶ್ಚರ್ಯವನ್ನ ಪಟ್ಟಿದ್ರು, ಸಾವು ಬದುಕಿನ ಜೊತೆಗೆ ಹೋರಾಡಿದರು, ಪ್ರಾಣದ ಒಂದು ಭಯದಲ್ಲೇ ತಮ್ಮ ಪ್ರಾಣ ಒಂದು ವೇಳೆಯನ್ನ ಕಳೆದರು. ಅಂತ ಅದ್ಭುತವಾದಂತ ಆದಿಶಕ್ತಿಯನ್ನ ನೋಡಿ ದೇವತೆಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಸುಂದರವಾದಂತಹ ಶೈಲಿ. ಮಧು ಕೈಟವರದ ಸಂವರಿಸಿ ಮದ ಮಹಿಷಿ ಮರ್ದನಿ ಮಹಾಸೂರ ಕದನಿ ಸುಖಾಂಬನಿ ಶುಂಭ ಮಹಾರಿ ಕದೇ ಕಟಾರ ಕಟ್ವಧಾರಿ ಸುದೇ ಪಾತ್ರ ಸುಶಾಂತಿ ಸುಂದರಿ ಸುರತಿ ನಾರಾಯಣ ಎಂದು ಮರಗನ. ನಮೋ ನಮೋ ಇಂದ್ರಾಯಣರೇ, ನಮೋ ನಮೋ ಶಿವ ಪದ್ಮಾವತಿ, ನಮೋ ನಮೋ ಕ್ಷೇತ್ರರಾರಾಧನೆ ಸುನಂದಾಯೇ, ನಮೋ ನಮೋ ರೇಂಕಾರಿ ಶಂಕರಿ, ನಮೋ ನಮೋ ಕಟ್ವಾಗ್ಯ ಹರಿ, ನಮೋ ನಾರಾಯಣಿ, ನಮೋ ಎಂದು ಗರನ. ಆ ಜಗನ್ಮಾತೆಯನ್ನ ನಾವು ಯಾವ ರೀತಿ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ. ಆ ದೇವತೆಗಳು ಸ್ತುತಿ ಮಾಡುವಂತಹ ಆ ಒಂದು ಶ್ರವಣ ನಮ್ಮ ಕಿವಿ ಮೇಲೆ ಬಿದ್ರೆ ನಮ್ಮಲ್ಲಿ ಅಂತಃಕರಣ ಶುಚಿ ಆಗ್ತದೆ. ಅಂತ ಸ್ತುತಿ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. ನಾವು ಅಂತಃಕರದಿಂದ ಅದನ್ನ ಶ್ರವಣವನ್ನ ಮಾಡೋಣ. ತ್ರಾಯಿ ಭೀಮಾಂಬೆ ನರಸಿಂಹಿ, ತ್ರಾಯಿ ಚಾಮುಂಡಿ ಮಹೇಶ್ವರಿ, ತ್ರಾಯೇ ಬ್ರಹ್ಮರಾಯೇ ರಕ್ತದಂತಿ, ತ್ರಾಯೇ ಶಿವದೂತಿ, ತ್ರಾಯಿ ಮಹೇಶ್ವರ ವರಾಯೇ, ತ್ರಾಯೇ ಬ್ರಹ್ಮರೂಪೇ ದೇವಿ, ತ್ರಾಯಿ ನಾರಾಯಣಿ ಎಂದು ಮರಗಣ. ಈ ರೀತಿಯಾಗಿ ಆ ಜಗನ್ಮಾತೆಯನ್ನ ಎಲ್ಲಾ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ. ಜಗನ್ಮಾತೆ, ನೀನು ಬಂದು ಆ ಶುಂಭ ನಿಶುಂಭರನ್ನ ಸಂಹಾರ ಮಾಡಿ ನಮಗ್ ಬಂದಂತ ಕಷ್ಟವನ್ನ ನೀನು ನಮ್ಮಿಂದ ಓಡಿಸಿದಿ. ಇಂಥ ನಿನ್ನ ಮಹಿಮೆ ಅಗಾಧವಾಗಿದ್ದದ. ನಾವು ಅಷ್ಟೇ ಅದನ್ನು ಶ್ರವಣ ಮಾಡೋದು ಬೇಡ. ಯಾವ ಭೂಲೋಕದಲ್ಲಿರುವಂತಹ ಯಾರ ಶ್ರೋತೃಗಳಾದ, ಯಾರು ನೀನು ಭಕ್ತರಿದ್ದಾರೆ, ಯಾರು ನಿನ್ನ ಮೋಕ್ಷವನ್ನು ಪಡಿಬೇಕು ಇಚ್ಛಿಸ್ತಾ ಇದ್ದಾರಲ್ಲ, ಅವರಿಗೆ ಆ ಶಕ್ತಿಯನ್ನು ದಯಪಾಲಿಸುವಂತೆಯೇ ದೇವತೆಗಳು ಆ ದೇವಿಯಲ್ಲೇ ಮೊರೆ ಹೇಳ್ತಾ ಇದ್ದಾರೆ. ದೇವತೆಗಳು ಹೇಳ್ತಾ ಇದ್ದಾರ, ಈ ಗ್ರಂಥವನ್ನು ಹೆಂಗೆ ಓದಬೇಕು ಅಂದ್ರೆ, ಓದುವುದು ನಮ್ಮ ಮಸ್ತಿಮೆಯಲ್ಲಿ, ಓದುವುದು ಚತುರ್ದಶಿ ತಿಥಿಯಲ್ಲಿ, ಓದುವುದು ಪೌರ್ಣಾಂಗ ಶುಕ್ರವಾರಗಳು, ಓದುವುದು ನವರಾತ್ರಿಯಲ್ಲಿ, ಓದುವುದು ಭಯ ಭಕ್ತಿಯಲ್ಲಿ, ಓದುವುದು ಪ್ರತಿದಿನ ಸಿದ್ಧಿ ಎಂದಲ ದೇವಿ. ನಾವು ಜಗನ್ಮಾತೆ ಚಾರಿತ್ರ್ಯವನ್ನು, ಮಹಿಮೆಯನ್ನ ಪ್ರತಿದಿನ ಓದಿದರೆ ಸ್ವರೂಪ ಸಿದ್ಧಿ ಪ್ರಾಪ್ತವಾಗ್ತದಂತ. ಸ್ವರೂಪ ಸಿದ್ಧಿ ಅಂತಂದ್ರೆ ಆ ದೇವಿ ಅಂಗನ. ಅದಕ್ಕೆ ಆಪುಲೆ ತಾರಿಕ ತರಿತ ತಾತ್ಕಾಲ ನಾಹಿಕಾಲ ವೇಳ ಕೈಯಾಲಾಗಿ ಜಗನ್ಮಾತೆ ತನ್ನಂತೆ ಮಾಡುವಂತಹ ಸಾಮರ್ಥ್ಯ. ನಿತ್ಯದಲ್ಲೇ ದೇವಿ ಸ್ಮರಣೆಯನ್ನ ಯಾರು ಮಾಡ್ತಾ ಇದ್ದಾರಲ್ಲ, ಮಾಡಿದ್ದಾದ್ರೆ ತನ್ನ ಸಾಯುಜ್ಯ ಮೋಕ್ಷವನ್ನು ಕೊಡ್ತಾಳ. ಆಗದಿದ್ದರೆ ತದಗಿ ಅಷ್ಟಮಿ, ನವಮಿ, ಚತುರ್ದಶಿ, ಪೂರ್ಣಿಮೆ ಅಂದ್ರೆ ಹುಣ್ಣಿಮೆ ದಿವಸ ಮಾಡಬಹುದು, ಅಮಾವಾಸ್ಯೆ ದಿವಸ ಓಡಬಹುದು. ಅದು ಆಗಲಿಲ್ಲ ಅಂದ್ರೆ ಮಂಗಳವಾರ, ಶುಕ್ರವಾರದಲ್ಲಿ. ಇದಕ್ಕೂ ಆಗಲಿಲ್ಲ ಅಂತಂದ್ರೆ ನವರಾತ್ರಿ ದಿನಗಳಲ್ಲಿ ಭಯಭಕ್ತಿಯಿಂದ ಓದಿ ಸಿದ್ಧಿ ಪಡೆಯಿರಿ. ನೀವೇನ್ ಮಾಡಬಹುದು ಅಂತ ಕೇಳ್ರ, ನವರಾತ್ರಿ ಓದ್ರಿ ಅಂತಂದ. ನಮಗ್ ಓದಾಕ ಆಗಲಿಲ್ಲ ಅಂತಂದ್ರೆ ಎಲ್ಲಿ ಶ್ರವಣ ನಡೀತಲ್ಲ, ಜಗನ್ಮಾತೆ ಶ್ರವಣವನ್ನ ಮಾಡಿದ್ರೆ ಸಾಕ ಆ ಶಕ್ತಿ ನಮಗೆ ಪ್ರಾಪ್ತವಾಗ್ತದೆ. ಅದಕ್ಕೆ ಉದಾಹರಣೆ ಏನಂದ್ರೆ, ನಾವು ದೇಹವನ್ನ ಶುದ್ಧಿ ಮಾಡುವುದು ಎದರಿಂದ ಮಾಡ್ಕೋತೀವಿ? ದೇಹ ಶುದ್ಧಿ ಆಗಬೇಕಾದ್ರೆ ಏನ್ ಮಾಡ್ತೀವಿ? ಪಶು ಪಕ್ಷಿಗಳು, ಪ್ರಾಣಿಗಳು ತಮ್ಮ ದೇಹವನ್ನು ಎಲ್ಲ ಶುದ್ಧಿ ಮಾಡ್ಕೊತಾವ. ಪಕ್ಷಿಗಳು, ಪ್ರಾಣಿಗಳು ಯಾಕ? ಪರಮಾತ್ಮ ವಿಶೇಷವಾದಂತಹ ಶಕ್ತಿ ಕೊಟ್ಟ. ಆದ್ರೆ ಮಾನವನ ದೇಹ
ಶುದ್ಧಿ ಆಗಬೇಕಾದ್ರೆ ಇದಕ್ಕೆ ಸ್ನಾನ ಮಾಡಬೇಕು. ಏನಿಲ್ಲ, ಒಂದು ದಿವಸ ಏನಾರ ಸ್ನಾನ ಮಾಡ್ಲಿಲ್ಲ ಅಂತಂದ್ರ ಏನಾಗ್ತೈತಿ? ನಾಯಿ ಅಪವಿತ್ರ ಶರೀರ ಐಸ. ಯಾಕಂದ್ರ ಇದರಂತ ಅಪವಿತ್ರವಾದಂತಹ ಶರೀರ ಮತ್ತೊಂದಿಲ್ಲ. ಯಾಕಂತ ಕೇಳ್ರ ಇದು ಒಳ್ಳೆ ಕೆಲಸನ ಮಾಡೋದಿಲ್ಲ. ಯಾಕಂತ ಏನ್ ಮಾಡ್ತೈತಂದ್ರ ಪ್ರಾಣಿಗಳು ಮನುಷ್ಯರಲ್ಲಿ ವ್ಯತ್ಯಾಸಗಳು ನೋಡ್ರಿ. ಎಷ್ಟು ದೇವ್ರ ಪ್ರಾಣಿ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ವಿಶೇಷ ಶಕ್ತಿ ಕೊಟ್ಟ. ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರ ಮನಿ ಒಳಗ ರಸ ಬಿಡ್ತಾನ. ಮನಿ ಒಳಗ ರಸದಾಯಕವಾದಂತ ಮೃಷ್ಟಾನ್ನವನ್ನ ತಿಂತಾನ. ಮನಿ ಒಳಗ ರಸ ತಿಂದ ಏನು ಮಾಡ್ತಾನಪ್ಪ ಅಂತಂದ್ರ ಹೊರಗಡೆ ಏನ್ ಮಾಡ್ತಾನೋ ತನ್ನಲ್ಲಿರುವಂತ ಹೊಲಸವನ್ನ ಅಂದ್ರೆ ಕಸ ಹೊರಗಾಗ್ತಾನ. ತನ್ನಲ್ಲಿರುವಂತ ಕಸ ಹೊರಗಾಗ್ತಾನ. ಅದೇ ಆಕಳು ಹೊರಗಿದ್ದಂತ ಕಸ ಚೆಂದು ಬಂತು. ಎಷ್ಟೋ ಬ್ಯಾಡಾಗಿದ್ದ ಉಸುರಿ ಇರ್ತೈತಿ, ಎಲ್ಲ ಇರ್ತೈತಿ, ಕಸ ಇರ್ತೈತಿ, ಅದೆಲ್ಲಾ ಚೆಂದ ಬಂದು ಏನ್ ಮಾಡ್ತೈತಿ ಅಂದ್ರ ಮನೆಯೊಳಗ ರಸ ಕೊಡ್ತೈತಿ, ಹಾಲಿನ ರೂಪ. ಎಷ್ಟು ಪವಿತ್ರ ಇರ್ಬೋದು. ಪ್ರತಿಯೊಂದು ಪ್ರಾಣಿಗಳು ಅದಕ್ಕೆ ನೀನ್ಯಾರ ದಾದಿ ಮಾನವ ಅಂತ ಮನುಷ್ಯ ಮಹಾತ್ಮರು ಹೇಳ್ತಾರೆ. ಇಟ್ಟರೆ ಕೊಳ್ಳಾದೆ, ಸುಟ್ಟರೆ ನಸುಲಿಗೆ ವಿಭೂತಿವಾದಿ, ನೀನಿಗಾರಾದಿ ಮಾನವ, ನೀ ಯಾರಿಗಾದೆ ಅಂತ ಅಪವಿತ್ರವಾದಂತಹ ಶರೀರ. ಅದಕ್ಕಾಗಿ ದೇಹ ಶುದ್ಧಿ ಮಾಡ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಸ್ನಾನ ಮಾಡಬೇಕು. ಅದೇ ರೀತಿಯಾಗಿ ಮನಸ್ಸು ಶುದ್ಧಿ ಆಗಬೇಕಾದ್ರೆ ಏನ್ ನೋಡ್ಬೇಕ್ರಿ? ಧಾರಾವಾಹಿ ನೋಡ್ಬೇಕನ್ರಿ. ಮನೆ ಬಂದು 3 ಬಾಗಿಲು 10-11 ತಕ ಕುಂದ್ರುದು. ಈ ಮ್ಯಾಲ ಬರಬೇಡ್ರಿ, ಇದು 11 ತಕ ಕಟ್ಟಿ ಮೇಲೆ ಮ್ಯಾಲ. ಮನಸ್ಸು ಶುದ್ಧಿ ಆಗೋದಿಲ್ಲ. ಮನಸ್ಸು ಶುದ್ಧಿ ಆಗಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಮೌನವಾಗಿರಬೇಕು. ಅದಕ್ಕೆ ಜಾಣನು ಲೌಕಿಕ ಪಾರಮಾರ್ಥಗಳೆರಡನ್ನು ನಡೆಸುತ್ತಿರುವ ನಿಜಗುಣವರು ಹೇಳ್ತಾರ, ಮೌನವಾಗಿರಬೇಕು. ಮೌನವಾಗಿರು. ಆತ್ಮ ಶುದ್ಧಿ ಆಗಬೇಕಾದ್ರೆ ನಾವೇನ್ ಹುಟ್ಟಿ ಬಂದಿದೀವಲ್ಲ, ಜೀವನ ಸಂಘ ಮಾಡೋದ್ರಿಂದ ಜೀವಾತ್ಮನಾಗ್ಯಾನ. ಜೀವನ ಇಲ್ಲೇ ಬಿಡ್ತಾನ, ಆತ್ಮ ಒಬ್ಬ ಹೋಗ್ತಾನ. ಆತ್ಮ ಹೋಗ್ಬೇಕಾದ್ರೆ, ಅವನ ಶುದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ಧ್ಯಾನ ಮಾಡ್ಬೇಕು. ಧ್ಯಾನ, ಆತ್ಮಶುದ್ಧಿಗೆ ಧ್ಯಾನವನ್ನ ಮಾಡಬೇಕು. ಸಂಪತ್ತ ಶುದ್ಧಿ ಆಗ್ಬೇಕಾದ್ರೆ ಏನ್ ಮಾಡಬೇಕು? ನಾವು ಗಳಿಸಿದಂತ ಸಂಪತ್ತು ನಮ್ಮ ಮುಂದೆ ಪರಂಪರೆ ಬರುವಂತ ಮಕ್ಕಳಿಗಾಗಿರ್ಬೋದು, ಮನೆಯವರಿಗೆ ಆಗಬೇಕು, ಅದೆಲ್ಲ ಅವರಿಗೆ ಒಳ್ಳೇದಾಗಲಿ, ಅವ್ರಿಗೂ ಅದರಿಂದ ಅನುಕೂಲ ಆಗಲಿ ಅಂತಂದ್ರೆ ಸಂಪತ್ತು ಶುದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ದಾನ ಮಾಡಬೇಕು. ಎದಕ್ಕೆ ದಾನ ಮಾಡಬೇಕು? ಸತ್ಕಾರ್ಯದಲ್ಲಿ ಎಲ್ಲಿ ನಡೆದದ, ಎಲ್ಲಿ ಪ್ರಸಾದ ಆಗ್ತದ, ಎಲ್ಲಿ ಸತ್ಸಂಗ ನಡೀತಾ ಇದೆಯಲ್ಲ ಅಲ್ಲಿ ನೀನು ದಾನವನ್ನು ಮಾಡು. ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಂಗಿ, ಕೊಟ್ಟಿದ್ದು ಕೆಟ್ಟ ತೆರಬೇಡ, ಅದು ಮುಂದಿಟ್ಟು ಬುದ್ಧಿ ಸರ್ವಜ್ಞ. ಎದಕ್ಕೆ ಕೊಟ್ಟಿದ್ದು? ಸತ್ಸಂಗಕ್ಕೆ ಕೊಟ್ಟಿದ್ದಾದ್ರೆ ಅದು ನಿನ್ನ ಯಾವ ಜನ್ಮದಲ್ಲಿ ನಿನಗೆ ಬಂದು ಒಂದು ಸಹಾಯವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಯಾರು ಆ ಜಗನ್ಮಾತೆ ಚರಿತ್ರೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡ್ತಾ ಇದ್ದಾರ, ಅದೇ ರೀತಿ ದೇವತೆಗಳು ಹೇಳ್ತಾರ, ದೇವಿ ಮೈಮೇರು ಓದಿದರೆ ದುರ್ಗಿ ಮಹಾದ್ಭುತ ಭಯ 3 ವಿಪರೀತ ಸೂಚನೆಗಳು ಇಲ್ಲದಂತಾವು. ಯಾರ ಮನೆಯೊಳಗ ಬ್ರಹ್ಮ ರಾಕ್ಷಸ ಆಯ್ತು, ಯಾರ ಮನೆಯೊಳಗೆ ಶಾಂತಿ ಜಗಳ ಯಾಕೆ ಇರ್ತೈತಂತಂದ್ರ ನಿಮಗ್ ಗುರ್ತಾಗೋದಿಲ್ರಿ. ಕೆಲವೊಂದಷ್ಟು ದುಷ್ಟ ಶಕ್ತಿಗಳು ನಮ್ಮ ಮನೆ ಅಪವಿತ್ರ ಆದಾಗ ಅವು ಪ್ರವೇಶ ಆಗಿರ್ತಾವ. ಅಂತ ದುಷ್ಟ ಶಕ್ತಿಗಳನ್ನು ಹೊರಗಾಕಬೇಕಾದ್ರೆ ಯಾರ ಕಡೆ ನಿಂದಿಕಾಯಿ ಮಾಡ್ಸಕ್ ಹೋಗ್ಬೇಡ್ರಿ, ಯಾರ ಚೀಟಿ ಮಾಡ್ಸಕ್ ಹೋಗ್ಬೇಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ದಿನಾಲು
ಆ ದೇವಿ ನಾಮಸ್ಮರಣೆ, ಪರಮಾತ್ಮ ನಾಮಸ್ಮರಣೆ ನಿತ್ಯ ನೀವು ಮಾಡಿದ್ದಾದ್ರ ಹಳೆ ಭೂತ ಬಾಧ ಬೇರೀತಿ ಬರೀ ಭಕ್ತಿಯಿಂದ ಭಗವಂತನ ಚಿಂತನೆಯ ಆ ಜಗನ್ಮಾತೆಯನ್ನ ನಾಮಸ್ಮರಣೆ ಶ್ರವಣ ಮಾಡಿದ್ರೆ ಸಾಕ ಹೋಗ್ತೈತಿ ಎನ್ನುವಂತಹ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ದೇವಿ ಮಹಾತ್ಮೆಯನ್ನು ನಿತ್ಯ ಓದಿದರೆ ಸೇವಕನು ರಾಜ್ಯನಾಗುವನು. ಯಾರ ದೇವಿ ನಾಮಸ್ಮರಣೆಯನ್ನು ಮಾಡ್ತಿದ್ರಿಲ್ಲ ಸಾಕ್ಷಾತ್ ರಾಜನೇ ಒಂದು ದರ್ಶನಕ್ಕೆ ಬರ್ತಾನಂತ. ಅಂತ ಅದ್ಭುತವಾದಂತ ಶಕ್ತಿ ರೀ. ರಾಜ್ಯದಲ್ಲಿ ಸಮಸ್ತರಿಂದ ಪೂಜೆಗೊಳ್ಳುವನು. ಯಾರು ದೇವ ಪೂಜೆಯನ್ನು ಮಾಡ್ತಾ ಇದ್ದಾರ ಆ ತಾನೇ ಆ ಜಗನ್ಮಾತೆಯ ಸ್ವರೂಪನಾಗಿ ಪೂಜೆಗೊಳ್ಳುತ್ತಾನೆ ಅಂತ. ನ್ಯಾಯದಲ್ಲಿ ಗೆಲ್ಲುವನು. ಇದೇ ರೀತಿಯಾಗಿ ದೇವಿ ಮಾತನ್ನು ಓದು ಸಂಗಡವಾದ ಮಾಡುವವರು ನಾಳೆಗೆ ಹಿಂದಕ್ಕೆ ಸರಿವನು. ಯಾರ ದೇವಿಯ ನಾಮಸ್ಮರಣೆಯನ್ನು ಮಾಡ್ತಾರ, ಯಾರ ದೇವಿಯ ನಾಮಸ್ಮರಣೆ ಚಿಂತನೆ ಮಾಡ್ತಾರಲ್ಲ, ಅವ್ರ ಮೇಲೆ ಎಂತ ಶಕ್ತಿಗಳು ಬಂದ್ರು, ಎಂತ ದುಷ್ಟರು ಬಂದ್ರು ಯಾರಿಂದ ಏನಾಗುವುದಿಲ್ಲ ಅನ್ನೋದಕ್ಕೆ ಹಿಂದಿನ ರಾಕ್ಷಸರ ಒಂದು ನಾಶವನ್ನ ನಾವು ಎಲ್ಲ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಯಾರು ಮಣಿಯೊಳಗ ಆ ಚಿಂತನೆಯನ್ನ ಮಾಡುವುದರಿಂದ ಮಣಿಯೊಳಗ ಧನಧಾನ್ಯಗಳು ಸಂಪತ್ತು ಸಮೃದ್ಧಿಯಾಗಿ ತುಂಬ್ತಾವನ್ನುವಂತಹ ವರ್ಣನೆಯನ್ನು ಮಾಡ್ತಾರೆ. ದುಷ್ಟ ಸ್ವಪ್ನಗಳು ಯಾರು ಕೆಟ್ಟ ಕನಸು ಬೆಳೆತಿರ್ತಾವಲ್ಲ, ಯಾರೇನ್ ಚೀಟಿ ಪಟ್ಟಿ ಮಾಡ್ತಾ ಹೋಗ್ಬೇಕು. ಬರೇ ದೇವಿ ನಾಮಸ್ಮರಣೆ ಮಾಡಿ ಮಲ್ಕೋತ್ನ್ಯಾಗ ಯಾರ ಚಿಂತನೆಯನ್ನ ಯಾವ ಚಿಂತನೆಯನ್ನ ಮಲ್ಕೋತೀರಲ್ಲ ಅದೇ ಸ್ವಪ್ನಗಳು ಬೀಳ್ತಾವ. ಯಾರು ನೀವು ಚಿಂತನೆಯನ್ನು ಮಾಡಿದ್ರ ಸರ್ವ ಪೀಡ ಪರಿಹಾರಿಣಿ. ಎಲ್ಲಾ ಇದಕ್ಕ ಯಾವ ಬೇಕಾದ ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಅದಕ್ಕಾಗಿ ಮಲಗಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಆ ಜಗನ್ಮಾತೆಯ ಚಿಂತನೆಯನ್ನು ಮಾಡ್ತಾ, ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಮಲಗಿರಿಪ ಅಂತಂದ್ರೆ ನಿಮಗ ಆನಂದವಾದಂತ ನೀತಿ ಬರ್ತೈತಿ. ಇಲ್ಲಿ ಅಲ್ರಿ ಮನ್ಯಾಗ ಇಲ್ಲಿ ಮಲಗಿರಿ ಮತ್ತ. ಯಾಕಂದ್ರ ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ನೀನ್ ಹೇಳಿದನಲ್ಲ, ಆ ನಿದ್ರಾ ದೇವತೆ ನಿಮ್ ಹಿಂಬಾಲಿ ಬಂದ ಬಿಟ್ಟಿರ್ತಾಳ. ಅದೇ ರೀತಿಯಾಗಿ ಯಾರು ಓದಿ ನಿಷ್ಕಾಮದಲ್ಲಿ ಜ್ಞಾನದ ಹಾದಿ ತೋರಿಪರೆ ಸರ್ವ ಭೇದ ಖಂಡಿತ ಸರ್ವ ಮಹಿಮೆಯ ಲಕ್ಷಣವನ್ನು. ಈ ರೀತಿಯಾಗಿ ಯಾರು ಆ ದೇವಿ ಚರಿತ್ರೆಯನ್ನು ಆಸೆಯಲ್ಲಿ ಓದಿದರೆ ಜ್ಞಾನ ಮಾರ್ಗವು ತೋರುವುದು. ಆಸೆ ಇಲ್ಲದೆ ಹೋದ್ರೆ ಆ ಜಗನ್ಮಾತೆ ತನ್ನ ಜ್ಞಾನ ಮಾರ್ಗವನ್ನ ತೋರಿಸ್ತಾಳ. ಅಂತ ಅದ್ಭುತವಾದಂತಹ ಶಕ್ತಿ ಆ ಜಗನ್ಮಾತೆಯಿಂದ ನಾವು ಪಡೆದುಕೊಳ್ಳಬಹುದು. ಯಾರು ಸಮುದ್ರ ಮಧ್ಯದಲ್ಲಿ ಎಂತ ಬೇಕಾದಂತ ಸಂಕಟದಲ್ಲಿ ಇದ್ರೂ ಆ ಜಗನ್ಮಾತೆ ನಮ್ಮನ್ನ ಸಂರಕ್ಷಣೆ ಮಾಡ್ತಾಳು ಅನ್ನುವಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾರು ಕಾಡ್ಗಿಚ್ಚದಲ್ಲಿ ಅಂದ್ರೆ ಸುತ್ತು ಕಡೆ ಬೆಂಕಿ ಹತ್ತಿ ಒಂದು ಕಾಡಿನಲ್ಲಿ ಮಧ್ಯದಲ್ಲಿದ್ದರೂ ಬಂದು ನಮ್ಮನ್ನ ಜೋಪಾನ ಮಾಡ್ತಾಳೆ ಅನ್ನುವಂತ ವರ್ಣನೆ. ಅದೇ ರೀತಿಯಾಗಿ ಕತ್ತಲಲ್ಲಿ ಕತ್ತಿಯಿಂದ ನಿಮ್ಮನ್ನ ಸಂರಕ್ಷಣೆ ಮಾಡುವಂತ ದುಷ್ಟ ಶಕ್ತಿಗಳು ಬಂದರೂ ಮಾಡ್ತಾಳೆ. ಬಿರುಗಾಳಿಯಲ್ಲಿ ಮಳೆಗಾಳಿಯಲ್ಲಿ ಸಿಕ್ಕರಿ ಪರಿಹಾರ ಅಲ್ಲಿಂದ ನಮ್ಮನ್ನ ಸಂರಕ್ಷಣೆ ಮಾಡ್ತಾಳೆ ಅನ್ನುವಂತ ವರ್ಣನೆಯನ್ನ ದೇವತೆಗಳು ಹೇಳ್ತಾ ಆ ಜಗನ್ಮಾತೆಯನ್ನ ಹೊಗಳ್ತಾ, ಜಗನ್ಮಾತೆಯೇ ನೀನ್ ಎಷ್ಟು ಹೊಗಳಿರು ನಮಗೆ ಮುಗಿಯುವುದಿಲ್ಲ. ನೀನು ಮಾಡಿದಂತಹ ಉಪಕಾರ ಏನ್ ನೋಡ್ರಿ. ಇಲ್ಲಿ ದುಷ್ಟರೆಲ್ಲ ಸಂವಾದ ಆದರು. ಜಗನ್ಮಾತೆ ಏನ್ ಮಾಡಿದಪ್ಪ ಅಂತಂದ್ರ ಆ ದೇವತೆಗಳನ್ನ ಸಂರಕ್ಷಣೆ ಮಾಡಲು ದೇವತೆಗಳು ಏನ್ ಮಾಡ್ರಿ ಅಂತಂದ್ರ ಆ ಜಗನ್ಮಾತೆಯನ್ನ ಹೊಗಳ್ತಾ ನಾವೆಲ್ಲ ಆನಂದ ಪಟ್ಟಿದೀವಿ, ಈ ಆನಂದವನ್ನ ನೀವು ಎಲ್ಲರೂ ಪಡ್ರಿ ಭೂಲೋಕದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಕಾಡಿ ಶಾಂತಿ ಹೊಂದಿ ಮಾತೃಕೆರೆ ತನ್ನಲ್ಲಿ ಅಡಗಿಸಿಕೊಂಡಳು. ಆ ಜಗನ್ಮಾತೆ ನಾನು ಒಬ್ಬಳ ಬಂದಿರಲಿಲ್ಲ, ಆಕೆ 7 ಸ್ವರೂಪಗಳು ಆಕೆಯ ಸುತ್ತಲೂ ಇದ್ದು ಬಿಂಬ ಅಂತ ಕರೀತಾರೆ. ಅದಕ್ಕೆ ಮೌಲ್ಯವರು ಅಂತಾರ, ನವಲ ದೇಕಿಲಿ ಕೃಷ್ಣ ರೂಪ ಬಿಂಬ ಸಾವಳ ಸ್ವಯಂಬ ಮೂರ್ತಿ ಹರಿಚಿ ಮಾಲಿ ನಿವಾಲಿ ಸಮಾಧಾನ ದಾಳಿ ಕೃಷ್ಣ ರೂಪ ವೇದಲಿ ಮನಮಾತಿ. ಆ ಜಗನ್ಮಾತೆ
ಸಮೀಪದಲ್ಲಿರುವಂತಹ 7 ಮಾತೃಕೆರೆಯನ್ನ ಅವತಾರವನ್ನ ತಾಳಿದ್ರು. ಅವರು ಕಾರ್ಯಗಳೆಲ್ಲ ಮುಗಿದು ದುಷ್ಟರನ್ನ ಸಂಹಾರ ಮಾಡಿ ಮುಂದೆ ಆ ಜಗನ್ಮಾತೆ ಆ 7 ಜನ ತಾನು ಬಂದಂತಹ ಆ ಮಾತೃಕೆಯರನ್ನು ತೆಗೆದುಕೊಂಡು ಪಾರ್ವತಿಯು ಪೂರ್ಣ ಅದೃಶ್ಯರಾವು ಅನ್ನುವಂತಹ ಈ ಚರಿತ್ರೆ ಮುಕ್ತಾಯವಾಗ್ತದೆ. ಮುಂದೆ ಇಲ್ಲಿಗೆ ದೇವತೆಯ ಕೆಲಸ ಮುಗಿತು, ರಕ್ಕಸರ ಕೆಲಸ ಮುಗಿತು, ದೇವತೆಗಳ ವರ್ಣನೆ ಮುಗಿತು. ಇದೇನು ನಡೆದಿತ್ತಲ್ಲ ಇದನ್ನ ಏನ್ 8 ದಿವಸ ಬಂದವ್ರ ಹೆಂಗೆ ಕೇಳಲ್ಲ ಹಂಗ ಶಿವನ ಮುಂದೆ ನಂದಿ ಕೇಳಕ್ ಚಲೋ ಮಾಡಿದ. ನಂದಿ ಅಂತ ಗುರ್ತೈತಲ್ಲ ಬಸವ ಪರಮಾತ್ಮನನ್ನು ಕೇಳ್ತಾ ಇದ್ದಾನ. ಪರಮಾತ್ಮ ಇಷ್ಟೆಲ್ಲರೂ ದೇವಿ ಜಗನ್ಮಾತೆ ಚರಿತ್ರವನ್ನ ಕೇಳಿದ್ರು. ಅವ್ರೇನ್ ಕೇಳಲ್ಲ, ಅದನ್ನ ನನಗೊತ್ತು ಹೇಳು, ನಾನು ಕೇಳ್ತೀನಿ ಅಂತ ಹೇಳ್ತಾ ಇದ್ದ. ಯಾವ ರೀತಿಯಾಗಿ ಶಿವನ ಸರ್ವ ಮಂಗಳೆ ಮಹಿಮೆಯನ್ನು ನಂದಿಗೆ ಹೇಳಿದ್ದು, ನಂದಿಗೆ ತನ್ನಲ್ಲಿರುವಂತಹ ಆ ಜಗನ್ಮಾತೆ ಯಾವ ರೀತಿಯಾಗಿದ್ದು ನಂದೀಶನೇ ಕೇಳು, ದೇವಿ ಮಹಿಮೆಯನ್ನು ಹೇಳುವೆನು, ಪುನಃ ದುಷ್ಟರಾದ ಸುಮ್ಮನೆ ಶುಂಭರು ಉದಿಸಿ ಸ್ವರ್ಗಲು ಉಪದ್ರವನ್ನು ಕೊಡಲು ಈ ದುರ್ಗೆಯು ಸೀಳಿದಳು. ಇದನ್ನ ಯಾಕೆ ಮಾತು ಹೇಳತ್ತಂದ್ರ ಯಾರು 8 ದಿವಸ ಬಂದ ಬರಾಕ್ ಆಗ್ಲಿಲ್ಲ, ಕೊನೆ ದಿವಸ ಬಂದಾರಲ್ಲ ಇಂಪಾರ್ಟೆಂಟ್ ಅಂತಾರಲ್ಲ, ಅಲ್ಲಿ ಆ ಚರಿತ್ರೆಯನ್ನ 8 ದಿವಸ ನಡೆದಂತ ಚರಿತ್ರೆಯನ್ನ ನಂದಿ ಹೋಗಿರ್ಕಿಲ್ರಿ ಅವನು, ನಂದಿ ಕೇಳಲಿಕ್ಕಿಲ್ಲ. ಆ ನಂದಿ ಕೇಳಿದಾಗ ಪರಮಾತ್ಮ ಹೇಳಕ್ ಚಲುವಾಗ ಅದೇ ರೀತಿ ಅದನ್ನ ನಾವು ಇವತ್ತು ಶ್ರವಣ ಮಾಡೋಣ. ಅಂದ್ರೆ ಇವತ್ತು 8 ದಿವಸ ಬಂದಂತ ಎಲ್ಲಾ ವಿಷಯ ಇಲ್ಲಿ ಬರ್ತದ. ರಕ್ತದಂತ ರಾಕ್ಷಸನು ಕೊಂದು ರಕ್ತದಂತೆನಿಸಿಕೊಂಡರು ಅಂದ್ರೆ ಇಲ್ಲಿ ಮುಖ್ಯವಾದದ್ದಷ್ಟ ಬರ್ತಾವ. ರಕ್ತದಂತ ರಕ್ತ ಬೀಜಾಸುರನನ್ನ ಕೊಂದಳು. ಚಟ್ಟ ದುರ್ಗಯಾಗಿ ಮುನೀಶ್ವರನು ಕಪಿಮುಷ್ಟಿ ದೇವಿಯನ್ನು ಸಂವರ್ಷಿ ದುರ್ಗಿಯಾಗಿ ನಾಮವನ್ನು ತಾಳಿದಳು. ದುರ್ಗಾಗಿ ಜನ್ಮವನ್ನ ದುರ್ಗಿಯಾಗಿ ನೋಡು ಬಸವ ದುರ್ಗಿಯಾಗಿ ರೂಪವನ್ನ ತಾಳ್ತಾ ಇದ್ದ. ಭೀಮ ಎಂಬ ದೈತ್ಯನನ್ನು ಮುನಿಗಳು ಹಿಮಚಲದಲ್ಲಿ ತಿನ್ನಲಿಕ್ಕೆ ಸೋಮಶೇಖರಿ ದಶಮುನಿ ದೈತ್ಯನು ಆ ಮಹಾಯುದ್ಧದಲ್ಲಿ ಭಕ್ಷಿಸಿ ಮರಳಿ ಕರೆಸಿದಳು. ನಾಮ ಭೀಮಿ ನಾಮ ಎಂದು ಪಾರ್ವತಿಯು ಆ ಭೀಮ ಎಂಬ ದೈತ್ಯ ಆ ಮಹಾ ಹಿಮಾಲಯ ಮುನಿಗಳನ್ನು ತಿನ್ನುತ್ತ ಆರಂಭಿಸಿದ. ಏನ್ ಮಾಡ್ತಿದ್ದಂತಂದ್ರ ಹಿಮಾಲಯದಲ್ಲಿ ಭೀಮ ಅನ್ನುವಂತ ಒಬ್ಬ ರೈತಿದ್ದ. ಅವ ಏನ್ ಮಾಡ್ತಿದ್ದಂದ್ರ ಅಲ್ಲೆಲ್ಲಾ ಮುನಿಗಳು ತಪಸ್ಸು ಮಾಡ್ತಿದ್ರಲ್ಲ ಆ ಮುನಿಗಳನ್ನ ತಿಂತಿದ್ದ. ಆ ಮುನಿಗಳನ್ನ ಸಂರಕ್ಷಣೆ ಮಾಡಿ ಆ ಜಗನ್ಮಾತೆಗೆ ಭೀಮ ಎಂಬ ನಾಮೆಯನ್ನು ಪಡೋ ಭೀಮ ಎಂಬ ನಾಮವನ್ನ ಪಡೆದಳು ಅಂತ ವರದಿ ಮಾಡ್ತಾನೆ. ಅದೇ ರೀತಿಯಾಗಿ ದಾರುಣ್ಯಕ್ಕೆಂಬ ರಾಕ್ಷಸವನ್ನು ಗುಂಗಿ ಹುಳದ ರೂಪದಲ್ಲಿ 6 ಕಾಲುಗಳನ್ನು ಕೂಡಿಕೊಂಡು 3 ಲೋಕವನ್ನು ಹಾಳು ಮಾಡುತ್ತಾ ಸರ್ವವನ್ನು ಕಡಿದು ಮೃತ್ಯು ಆಗಿರುವ ದೇವಿ ಯಾವ ಬ್ರಹ್ಮ ಒಂದು ಗುಂಗಿ ರೂಪದಲ್ಲಿ ಜನ್ಮವನ್ನು ತಾಳಿದಂತಹ ರಾಕ್ಷಸನನ್ನ ಸಂವಹನ ಮಾಡುವುದರಿಂದ ಆ ಬ್ರಹ್ಮರಾಂತಿ ಅಂತ ಕರೀತಾರಲ್ಲ, ಆ ಬ್ರಹ್ಮರ ರೂಪದಲ್ಲಿರುವಂತ ರಾಕ್ಷಸರನ್ನ ಸಂವಹನ ಮಾಡುವುದರಿಂದ ಆ ಜಗನ್ಮಾತೆಗೆ ಬ್ರಹ್ಮರಾಂಬೆ ಎನ್ನುವಂತಹ ನಾಮಕವನ್ನ ಮಾಡಿದರು. ಅದೇ ರೀತಿಯಾಗಿ ಭಸ್ಮದೂರನುಂದಲೇ ಭಸ್ಮ ಮಾಡುತ್ತನೆಂದು ಎನ್ನುತ್ತಾ ಶಿರಸಿರಿನಲ್ಲಿ ಕೈ ತರದ ತಿರುವಿಗೆ ಭಸ್ಮನತಾರೆ ವಿಸ್ಮಯದಿ ನಾರಾಯಣ ಆಕಸ್ಮೆ ಬಂದ ಭಸ್ಮ ಮಾಡಿ ಬಿಟ್ಟ ಪಾರ್ವತಿಯು ಕೇಳಿಲ್ಲ. ಹಿಂದೆ ಭಸ್ಮಾಸುರ ಅನ್ನುವಂತ ರಕ್ಕಸಿದ್ದ. ಅವ ಬ್ರಹ್ಮನನ್ನು ಕೊಟ್ಟು ತಪಸ್ಸು ಮಾಡಿದ. ಮುಂದೆ ಅವನಿಗೆ ಬ್ರಹ್ಮನಿಂದ ಆಗದಾರಕ್ಕೆ ಮುಂದೆ ಶಿವನಲ್ಲಿ ಹೋಗಿ ತಪಸ್ಸು ಮಾಡಿದ. ಶಿವ ಪ್ರತ್ಯಕ್ಷ ಆದ. ಏನು ಬೇಕು ಆವ ಆ ಭಸ್ಮಾಸುರ ಹೇಳಿದ, ನೋಡು ನಾನು ಸಹಾಯ ಮಾಡುವಂತವರ ತಥಾಸ್ತು
ಇನ್ನೊಂದು ವರ ಕೊಡ್ ನನ್ಗೊಂದು ಸಾಕಲ್ವ? ಇಲ್ಲ ಇನ್ನೊಂದು ಬೇಕು. ಅಲ್ಲೂ ನೀನ ಸಾಯಿದಂತ ವರ ಕೊಟ್ಟಿನಿ ನಾನು, ಮತ್ತೇನ್ ವರ ಬೇಕು ನಿನಗೆ? ನಾ ಒಬ್ಬ ಹುಡುಗ ಅದಾಯ್ತು, ನಾನು ಯಾರ ತಲೆ ಮ್ಯಾಲ ಕೈ ಇಡ್ತು ನಾವೆಲ್ಲ ಬಸ್ ಮಾಡ್ಬೇಕು. ನೋಡ್ ಬುದ್ಧಿ. ತಾನೊಬ್ಬ ಆರಾಮಾಗಿದ್ದ, ಮರಣ ಇದ್ರಕ್ಕಿಲ್ಲ, ಪರಮಾತ್ಮ ಅಭಯವನ್ನು ಕೊಟ್ಟಿದ್ದ. ಆದ್ರೆ ಮತ್ತೊಂದು ಬುದ್ಧಿ ಏನಕ್ಕೆ ಇದೆ ಅಂತಂದ್ರ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಬೂದಿ ಆಗ್ಬೇಕು. ತದಾಸ್ತು ಅಂದ್ಬಿಟ್ಟ. ಪಾರ್ವತಿ ಬಾಧಿಸಿದ್ಲು, ನಿನಗೆ ತಲೆ ಕೆಟ್ಟೈತೆ ಅನ್ನೋದ್ಲ ಶಿವನಿಗೆ. ಅಲ್ಲ, ನೀನು ಅವನಿಗೆ ವರವನ್ನು ಕೊಟ್ಟೆ, ಇನ್ ಎಲ್ಲಾರು ತಲೆ ಮೇಲೆ ಕೈ ಇಟ್ಟುಕೊಂಡು ನಿನ್ನ ಏನ್ ಬಿಡ್ತಾನ? ನೀನು ತಲೆ ಮೇಲೆ ಕೈ ಇಡಕ್ ಬರ್ತಾನ, ಹುಷಾರ ಪಾರ್ವತಿ. ಹೌದು ನಂದ ಅವಾಗ. ಯಾಕಂದ್ರೆ ಭೋಳಾಶಂಕರ ಏನು ನೋಡವಲ್ಲ, ಬರೀ ಆಶೀರ್ವಾದ ಮಾಡಿ ಅಭಯ ಒಂದು ಕೊಟ್ಟ ಅವನಿಗೆ. ಯಾವಾಗ ಭಸ್ಮಾಸುರ ಏನ್ ಮಾಡಿದ ಅಂತ ಕೇಳ್ರ, ಆಳ ಮದೋನ್ಮುಕ್ತನಾಗಿ ಒಬ್ಬರು ತಲೆ ಮೇಲೆ ಕೈ ಇಟ್ಟ, ಬೂದಿ ಎಡಾಕೈತಿ. ಆಳ ಇವನ ಆಶೀರ್ವಾದ ಬರೋಬ್ಬರಿ ತಿಳ್ಕೊಂಡ ಭೂಲೋಕದಲ್ಲಿರುವಂತ ಎಲ್ಲಾ ತಲೆ ಮೇಲೆ ಕೈ ಇಡಾಕಂತ ಬರ್ತಾನಂದ್ರೆ ಎಲ್ಲಾ ಮಂದಿ ಓಡಾಕೈತ್ರಿ. ಎಲ್ಲಾ ಲೋಕಗಳ ಮೇಲೆ ಹೋದ, ಎಲ್ಲಾ ದೇವತೆಗಳು ಓಡಾಕತ್ರು. ಬ್ರಹ್ಮ ವಿಷ್ಣು ಮಹೇಶ್ವರು ಯಾವ ರೀತಿ ಎಲ್ಲ ಈ ರೀತಿ ಅವರು ಓಡಾಡಕತ್ರು. ಕೊಟ್ಟಂತಹ ವರ ಕೊಟ್ಟಂತಹ ಶಿವನಲ್ಲಿ ಬಂದ ಶಿವನ ಓಡಾಕತ್ತ. ಯಾಕೆ? ತಲೆ ಮೇಲೆ ಕೈ ಇಟ್ಟಂದ್ರೆ ಬೂದಿ ಆಗ್ತೀನಿ. ಆಗ ಪಾರ್ವತಿ ಅಂದ್ರು, ನಿನಗೆ ಮೊದಲೇ ಹೇಳಿನಿ ಅಂತ ವರ ಕೊಡಬೇಡ ತೇಡಿ ಕೇಳಿಲ್ಲ. ಈಗ ಏನು ಮಾಡ, ಅದಕ್ಕೆ ಒಂದು ಪರಿಹಾರ ಹೇಳುತ್ತೇನೆ ಅಂತ ತಿಳ್ಕೊಂಡು ಆದಿಶಕ್ತಿ ಹೇಳು, ಆ ಪಾರ್ವತಿ ನೀನ್ ವಿಚಾರ ಮಾಡಕ್ ಹೋಗ್ಬೇಡ, ಒಂದ್ ಸ್ವಲ್ಪ ಸರ್ಬೇಡ. ಅವಾಗ ಆ ಜಗನ್ಮಾತೆ ಮೋಹಿನಿ ರೂಪವನ್ನ ತಾಳ್ತಾ ಇದ್ದ. ಬಹಳ ಸುಂದರವಾದಂತ, ಎಲ್ಲಿ ಮೂರು ಲೋಕದಲ್ಲಿ ಇರೋದಂತೆ. ಯಾಕೆ ಜಗನ್ಮಾತೆ ಅಷ್ಟು ಸುಂದರನಾಗಿ, ಆಕೆ ಸುಂದರ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೋಹಿನಿ ರೂಪವನ್ನ ತಾಳಿ ಆ ಭಸ್ಮಾಸುರನ ಮುಂದೆ ಬಂದ. ಭಸ್ಮಾಸುರ ಏನ್ ತಲೆ ಮೇಲೆ ಎಲ್ಲರ ಕೈ ಇಡಾಕಿತ್ತಲ್ಲ, ಬಾಯಿ ತೆಗೆದು ಹಂಗ ನೋಡ್ಕೊತ ನಿತ್ರಿ. ಅಷ್ಟು ಸುಂದರವಾದ ಹೆಣ್ಣು ಮಗಳನ್ನು. ಆಗ ಭಸ್ಮಾಸುರಂದ, ನೋಡು ನನ್ನಲ್ಲಿ ಶಕ್ತಿ, ನಿನ್ನ ತಲೆ ಮೇಲೆ ಕೈ ಇಡ್ತೀನಿ ಅಂದ್ರೆ ಪೂಜೆ ಇಡ್ತೀನಿ. ಆದ್ರ ನಿನ್ ತಲೆ ಮೇಲೆ ಕೈ ಇಡೋದಲ್ಲ, ಯಾಕಂದ್ರ ನೀ ನನ್ನ ಮದುವೆ ಆಗ್ಬೇಕು. ಹೌದು, ಹಂಗಾದ್ರ ಅದನ್ನ ಯಾರು ಬೇಡಂತ? ಒಂದು ಕೆಲಸ ಮಾಡ, ನಾ ಹೆಂಗ ನರ್ತನೆಯನ್ನ ಮಾಡ್ತೇನೆ ಅಂದ್ರೆ ಡ್ಯಾನ್ಸ್ ಹೆಂಗ ಮಾಡ್ತೇನಲ್ಲ, ನೀನು ಹಂಗ ಡ್ಯಾನ್ಸ್ ಮಾಡ. ಇದೇನು ಮಾಡೋದನ್ನ ನಾವು. ಅವಾಗ ಆ ಮೋಹಿನಿ ರೂಪಿತಾದಂತಹ ಜಗನ್ಮಾತೆ ಕೈ ಹಿಂಗ ಮಾಡಿ, ಇದು ಕೈ ಹಿಂಗ ಮಾಡಿ, ಇದು ಕೈ ಹಿಂಗ ಮಾಡಿ, ಹಿಂಗ ಕೈ ಮಾಡಿ, ಕೆಳಗ ಮಾಡಿ, ಮ್ಯಾಲ ಮಾಡಿ. ಆ ಜಗನ್ಮಾತೆ ಹೆಂಗ ಮಾಡಾಕತ್ತಾಳ ಮೋಹಿನಿ ರೂಪವಾಗಿ ಮಾಡ್ತಾ ಮಾಡ್ತಾ ಹಿಂಗ ಮಾಡಿ, ಇದು ಹಿಂಗ ಮಾಡಿ, ಲಾಸ್ತಕ್ಕ ಇದು ಹಿಂಗ ಮಾಡಿ, ಇದು ಹಿಂಗ ಮಾಡಿ. ಯಾವಾಗ ಜಗನ್ಮಾತೆ ಏನ್ ಮಾಡ್ಲಂದ್ರ ತನ್ನ ಕೈಯಿಂದ ತಲೆ ಮೇಲೆ ಇಟ್ಕೊಂಡು, ತಲೆ ಮೇಲೆ ಕೈ ಇಟ್ಕೊಂಡಾಗ ಈ ಭಸ್ಮಾಸುರ ಅದು ಏನ್ ಮಾಡಿದಂದ್ರೆ ತನ್ನ ಕೈ ತಲೆ ಮೇಲೆ ಇಟ್ಕೊತ್ತು ಬೂದಿ ಆಗಿ. ಹಂಗ ಜಗನ್ಮಾತೆ ಸೇವೆಯನ್ನ ನಾವು ಆನಂದ ಚಿತ್ತರಾಗಿ ಕೇಳಿ ಆ ಪುಣ್ಯವನ್ನ ನಾವು ಕಟ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ 10 ಅವತಾರಗಳನ್ನ ತಾಳಿದವ ನಾಣೆ ಎನ್ನುವಂಥದ್ದು ಹೇಳ್ತಾ ಇದ್ದಂದ್ರೆ, ಒಂದೇದು ಮತ್ಸ್ಯ ಅವತಾರದಲ್ಲಿ ಅಯೋಗ್ಯರಾದಂತಹ ದುಷ್ಟರು ಆ ಪರಮಾತ್ಮನ ಅಯೋಗ್ಯರ ಎಂಬ ರಕ್ಕಸರು ಬ್ರಹ್ಮ ನಿದ್ದೆಯಲ್ಲಿದ್ದಾರೆ ಅಂದ್ರೆ ಬಹಳದೇ ವಿಷಯ. 10 ಅವತಾರಗಳು ಬರ್ತಾವ. ಮತ್ಸ್ಯ, ಕೂರ್ಮ, ವರ, ವಿಶ್ವರಾಮ, ಬೌದ್ಧ, ಕಲಿಕೆ ಅನ್ನುವಂತಹ 10 ಅವತಾರಗಳನ್ನು ಬರ್ತಾವ. ಆ 10 ಅವತಾರಗಳನ್ನ ಮತ್ತೊಂದು ಪ್ರವಚನ ಕೀರ್ತನಿದ್ದಾಗ ನೋಡೋಣ. ಅದೇ ರೀತಿಯಾಗಿ ಆ ಜಗನ್ಮಾತೆ 10 ಅವತಾರಗಳನ್ನ ನಾನು ಮಾಡಿ ದುಷ್ಟರನ್ನ ಸಂಹಾರ ಮಾಡಿ ಅನ್ನುವಂತಹ ಈ ಒಂದು ಚರಿತ್ರೆಯಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಬರ್ತಾ ಇದೆ. ಅದೇ ರೀತಿಯಾಗಿ
ಅಂದ್ರೆ ಮತ್ಸ್ಯ ಅವತಾರ, ಕೂರ್ಮ ಅವತಾರದಲ್ಲಿ, ವರ ಅವತಾರದಲ್ಲಿ, ವಾಮನ ಅವತಾರದಲ್ಲಿ, ಅದೇ ರೀತಿಯ ನರಸಿಂಹ ಅವತಾರ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಅನ್ನುವಂತಹ ಅವತಾರದಲ್ಲಿ ನಾನೇ ಆಗಿದ್ದೀನಿ ಅನ್ನುವಂತಹ ಆ ಜಗನ್ಮಾತೆ ವರ್ಣನೆಯನ್ನ ಮಾಡ್ತಾ ಮುಂದೆ ಬೌದ್ಧ ಅವತಾರವನ್ನ ನಾನೇ ತಾಳಿದಿ ಅನ್ನುವಂತ ಜಗನ್ಮಾತೆ ಹೇಳ್ತಾ ಇದ್ದಾಳ. ಇಲ್ಲಿ ಬರುವಂತಹ ಮುಂದೆ ವ್ಯಾಪಾರದಲ್ಲಿ ನಾನು ಕೃಷ್ಣಾವತಾರವನ್ನ ತಾಳಿನಿ, ಅದೇ ರೀತಿಯಾಗಿ ಆ ಕೃಷ್ಣಾವತಾರದಲ್ಲಿ ಪಾಂಡವರಿಗೆ ಬಂದು ನಾನು ಪಾಂಡವರ ಸಂರಕ್ಷಣೆಯನ್ನ ಮಾಡೀನಿ ಅನ್ನುವಂತ ಉದಾಹರಣೆ ಬರ್ತದೆ. ಅದೇ ರೀತಿಯಾಗಿ ಹಿಡಿದುವಾದಿಯ ನರದಿ ಸಾಗುತ್ತ ಮಾ ದುಷ್ಟವಾದ ಕಡಿದು ಧರ್ಮ ಪುಣ್ಯ ಒಳಿಸಿ ಪಾಲಿಸು ಜಗವ ನಡೆಯುತ್ತಲ ದೇವಿಯ ಪರಿಬಿಡದೆ ರಕ್ಷಿಸಿ ನಾಮವನು ನುಡಿಯ ಕಲಿಕೆಯು ಪಾರ್ವತಿಯು ಕೇಳೆಂದ. ಕಲಿಯುಗದ ಅಂತ್ಯದಲ್ಲಿ ಭೂಲೋಕದಲ್ಲಿ ದುಷ್ಟ ಜನರು ಪ್ರಬಲರಾಗಿ ದುಷ್ಟ ಕರ್ಮದಲ್ಲಿ ಪ್ರವೃತ್ತರಾಗಲು ವಿಶ್ವಮ್ಮ ಬ್ರಾಹ್ಮಣಿಗೆ ಇದೇ ರೀತಿಯಾಗಿ ಕುಮಾರ ಭಾವದಿಂದ ಕುದುರೆ ಮುಖವಾದ ಅವತಾರವನ್ನ ತಾಳಿ, ಕುದುರೆಯನ್ನ ನಾನು ಏರಿ ಬಂದ ಕಲ್ಕಿ ಅವತಾರವನ್ನ ತಾಳಿ ಬರ್ತೀನಿ ಅನ್ನುವಂಥದ್ದ ಜಗನ್ಮಾತೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನನ್ನ ಕೈಯಲ್ಲಿರುವ ಕಡಿದು ದುಷ್ಟರನ್ನ ಕಡಿದು ಶಿಷ್ಟರನ್ನ ಪರಿಪಾಲನೆ ಮಾಡ್ತೀನಿ. ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ. ನಾನು ಏನ್ ಹೇಳಿನಿ, ಯಾವಾಗ ನಾನು ದುಷ್ಟರ ಯಾವ ಭೂಮಿಯಲ್ಲಿ ಹೆಚ್ಚಾಗ್ತಾರಲ್ಲ ಯಾವಾಗ ನಾನು ಅವತಾರವನ್ನು ತಾಳಿ ಬರ್ತೀನಿ ಅನ್ನುವಂತ ಜಗನ್ಮಾತೆ ನೀವು ಚಿಂತೆ ಪಡಬೇಡ್ರಿ ಅನ್ನುವಂಥದ್ದು ಹೇಳ್ತಾ ಇದ್ದಾರ. ಅದೇ ರೀತಿ ಎಲೆ ಬಸವೇಶನ ಕೇಳು ದೇವರಿಗೆ ದೇವಿ ಅವತಾರವು. ಇನ್ನ ಈ ಅವತಾರವನ್ನ ಏನ್ ಮಾಡ್ತಿ, ನಿನ್ನ ಶರೀರವನ್ನ ನೋಡಕ್ ಹೇಳ್ತಾ ಇದ್ದಾನ ಪರಮಾತ್ಮ. ಈಗ ಮೊದಲ ಹೊರಗೇನ್ ನೋಡಕತ್ತಿದ್ದಿ, ಇನ್ನು ನಿನ್ನ ಅನ್ನುವಂತ ವರ್ಣನೆಯನ್ನ ಎಲೆ ಬಸವೇಶ ಕೇಳು ದೇವದೊಳಗ ದೇವಿಯ ಅವತಾರವು. ಚಂದ್ರಸ್ಥಾನ ಧಳ ಬೀಜವರ್ಣ ಅಧಿಪತಿಗಾಗಿ ನಾಮ ನಿನಗೆ ವಿಸ್ತಾರವಾಗಿ ಹೇಳುವೆನು. ನಮ್ಮಲ್ಲಿರುವಂತಹ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಅಜ್ಞಾಧಾರಕ, ಸಹಸ್ರ ಚಕ್ರಗಳಿಂದ ನೀನು ಆ ಶಕ್ತಿಯನ್ನ ಪಡೆದುಕೊಳ್ಳಬೇಕಾದನ್ನುವಂಥದ್ದ ಇಲ್ಲಿ ಹೇಳ್ತಾ ಇದ್ದಾರೆ. ಕೇಳುವಾಧಾರ ಚಕ್ರಕ್ಕೆ 6 ಯೋಗದ 4 ದಳಗಳು, 4 ಅಕ್ಷರವಾದಿ ಅಂತ್ಯಕ್ಷರಗಳು, ಮೇಲೆ ವರ್ಣವು ನೀಲಪತ್ರಕ್ಕೆ ಓಡಿದ ಅವಕಾಶಂಕುಶ ತಾಳುವ ಗಣಪತಿ ಈ ಪಾರ್ವತಿಯು ಕೇಳಿದ. ನೋಡು, ತೋರದಯ್ಯ ಸುಖ ತೋರದಯ್ಯ. ಮೊದಲು ತನ್ನಲ್ಲಿ ಅಂದ್ರೆ ನೀನೇ ಬ್ರಹ್ಮನಿದ್ದಿ, ನೀನೇ ಪರಮಾತ್ಮನಿದ್ದಿ ಅನ್ನುವಂಥದ್ದು ಇಲ್ಲಿ ಎಷ್ಟು ವ್ಯಕ್ತಪಡಿಸ್ತಾ ಇದ್ದಾರ. ಅದಾಗಬೇಕಾದ್ರ ಹೆಂಗಂದ್ರ ಹುಲಿ ಹಿಂಡಿನಲ್ಲಿ ಹುಲಿ ಮರಿವನ್ನು ಬೆಳೆದಿತ್ತು. ಹುಲಿ ಹಿಂಡಿನಲ್ಲಿ ಅದು ಸಣ್ಣಾಗಿರ್ತ ಜೋಪಾನಾಗಿತ್ತು ಹುಲಿ ಮರಿ. ಹುಲಿ ಅಂತ ಯಾವಾಗ ಅದು ಬೆಳ್ತಾ ಕುರಿ ಮರಿನ ಹೇಳಾಗಿತ್ತು. ಒಂದು ದಿವಸ ಏನಾಗ್ತಂತಂದ್ರ ನಿಜವಾದಂತಹ ಕಾಡಿನಲ್ಲಿ ದೊಡ್ಡ ಹುಲಿ ಬಂದು ಗರ್ಜನೆಯನ್ನು ಹೊಡಿತು. ಎಲ್ಲಾ ಕುರಿಗಳು ಹೊರಗಿತ್ತು. ಇದೇನು ಬೆಳೆದತ್ತಲ್ಲ ಕುರಿ ಹಿಂಡಿನ ಕುರಿ ಇದು ಹುಲಿ ಇದು ಹೊರಗಿತ್ತು. ಆಗ ಮ್ಯಾಲ ನಿಂತಿದ್ದು ಹೇಳಾಕೈತದ, ಅವ ಕುರಿಗಳು ಕುರಿ ಅದಾವು, ಕುರಿ ಓಡಾಕತ್ತಾವ, ನೀ ಯಾರು ಓಡಾಕೈತಿಯೋ ಹೊಳ್ಳಿ ನೋಡ್ತಿ ಯಾರು ಕರಿಯಾಕತ್ತಾರಂತೇಳಿ ನಿಂದ್ರಿ. ಆಗ ಆ ಹುಲಿ ಬಂದು ಹೇಳಿತು, ಓ ಹುಚ್ಚ, ನೀನು ಕುರಿ ಅಲ್ಲ, ನೀ ಹುಲಿ ಇದ್ದಿ. ಅವ್ರ ಸಂಘ ಮಾಡಿದ್ದೆ ಅಂತ ತಿಳ್ಕೊಂಡು ನಿನ್ನ ಪರಿಜ್ಞಾನ ನಿನಗೆ ಆಗಿಕ್ಕಿಲ್ಲ, ಆತ್ಮಜ್ಞಾನ. ನೀನೇ ಸ್ವರೂಪ ಹುಲಿ, ನನ್ನ ಸ್ವರೂಪ ನೀನದಿ, ನೀ ಯಾಕೆ ಓಡಾಕತ್ಯ ಓದ್ಲಿ ಬಿಡ. ಕಾರಣ ಎಷ್ಟೇ, ಆ ಪರಮಾತ್ಮನನ್ನ ಪ್ರಾಪ್ತಿ ಮಾಡುವಂತಹ ದೇಹ ಸ್ವಚ್ಛವಾಗಿ ಇದ್ದಿದ್ದಾದ್ರೆ ಏನಾಗತ್ತಪ್ಪ ಅಂತಂದ್ರ ಜಗನ್ಮಾತೆ ತಾನೇ ಹುಡುಕೋದ ಬೇಡ.
ತಾನಾಗಿ ಬರ್ತಾಳ ಅನ್ನುವಂಥದ್ದು ಮೂಲಾಧಾರ ಚಕ್ರಗಳಲ್ಲಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಒಂದನೇದು ಮೂಲಾಧಾರ ಚಕ್ರಿಗೆ ಅಧಿಷ್ಠಾನ ಗಣಪತಿ ಅನ್ನುವಂತ ಬರ್ತದ. ಎರಡನೇದು ಲಿಂಗಸ್ಥಳ ಸ್ವಾಧಿಷ್ಠಾನ ಚಕ್ರ ಬರ್ತದ. ಆಮೇಲೆ ನಾಭಿ ಸ್ಥಳದಲ್ಲಿ ಹುಟ್ಟಿದಂತಹ ಅಂದ್ರೆ ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತ ಕರೀತಾರೆ. ಅವ ಯೋಗ ಅಭ್ಯಾಸ ಯಾರು ಮಾಡ್ತಾರೋ ಅವ್ರಿಗೆ ಗುರ್ತಕ್ಕಂಥ ಯೋಗಾಭ್ಯಾಸವನ್ನು ಮಾಡಿದವರಿಗೆ, ಅಂದ್ರೆ ಸೂಕ್ಷ್ಮವಾಗಿ ಹೇಳ್ತೀನಿ ನಿಮಗೆ, ಕೆಳಗೆ ಬರೋದು ಮೂಲಾಧಾರ ಚಕ್ರ. ಅಂದ್ರೆ ಮೂಲಾಧಾರ ಅಂತಂದ್ರೆ ಗಿಡಕ್ಕೆ ಹೆಂಗ್ ಬೇರ್ ಇರ್ತಾವಲ್ಲ ಹಂಗ ಬೇರ್ಗಟ್ಟಿ ಇರ್ಬೇಕು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಅಜ್ಞಾಧಾರಕ, ಸಹಸ್ರ ಚಕ್ರಗಳು ಅಂತ ನಮ್ಮಲ್ಲಿ 7 ಚಕ್ರಗಳು ಬರ್ತಾವ. ಆ 7 ಚಕ್ರಗಳನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೆಂಗ್ ವಿಶ್ಲೇಷಣೆ ಮಾಡಿದಂತ ಒಂದು ಕಮ್ಮಿ ವೇಳೆಯಲ್ಲಿ ಹೇಳ್ತಾ ಇದ್ದೀವಿ. ನಾಭಿಯಲ್ಲಿ ಅಂದ್ರೆ ಮುಂಕಳ ಭಾಗಕ್ಕೆ ಅದಕ್ಕೆ ಮಣಿಪುರ ಅಂತ ವರ್ಣನೆ ಮಾಡ್ತಾರ. ಅದೇ ರೀತಿಯಾಗಿ ಅನಾಹತ ಚಕ್ರದಲ್ಲಿ ರುದ್ರನು, ಅನಾಹತ ಚಕ್ರ ಅಂತಂದ್ರೆ ಹೃದಯ ಭಾಗ. ಯಾರು ಶಿವನನ್ನ ಆರಾಧನೆ ಮಾಡ್ತೀರಲ್ಲ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ. ಅದಕ್ಕಾಗಿ ಒಂದೊಂದು ದೇವತೆಗಳು ನಮ್ಮಲ್ಲಿ ವಾಸಸ್ಥಾನ ಇರ್ತವೆ. ಅದನ್ನ ಜಾಗೃತಿಯನ್ನ ಮಾಡ್ಕೋಬೇಕು ನಾವು. ಯಾರ ನನ್ ಕೇಳಿರ ನಾವು ಪುಸ್ತಕದಾಗ ಹೆಂಗೈತಿ ದೇವಿ ಮಹಾತ್ಮರು ಹೇಳಾಕತ್ತಿ ಹೇಳ್ರಿ. ಅನಾಹತ ಚಕ್ರ ಅಂತ ಕರೀತಾರ. ಇದು ರುದ್ರನ ಸ್ಥಾನ ಅಂತ ಕರೀತಾರೆ. ಕುತ್ತಿಗೆಯಲ್ಲಿ ಬರುವುದು ವಿಶುದ್ಧ ಚಕ್ರ. ಆದರೆ ಇದಲ್ಲ, ಇದು ವಿಶುದ್ಧ ಚಕ್ರ. ವಿಶುದ್ಧ ಚಕ್ರದಲ್ಲಿ ಜೀವಾತ್ಮ ಎಲ್ಲಿದಾನ ಅಂತ ಕೇಳಿದ್ರೆ ವಿಶುದ್ಧ ಚಕ್ರದಲ್ಲಿ ಅಂತ ಕರೀತಾರೆ. ಅದೇ ರೀತಿಯಾಗಿ 2 ಗುಬ್ಬಿನ ನಡುವೆ ಚಕ್ರ ಏನೋ ಬರ್ತದಲ್ಲ ಅದಕ್ಕೆ ಆಜ್ಞಾಧಾರಕ ಚಕ್ರ ಅಂತ ಕರೀತಾರೆ. ಅಲ್ಲಿ ಆ ಶಕ್ತಿಯನ್ನ ಪಡ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಅದೇ ರೀತಿಯಾಗಿ ಸಹಸ್ರ ಚಕ್ರದಲ್ಲಿ ಆ ಪರಮಾತ್ಮನ ಧ್ಯಾನವನ್ನು ನಾವು ಪಡೆದುಕೊಳ್ಳಬಹುದು ಅಂತ ಅದ್ಭುತವಾದಂತಹ ಶಕ್ತಿ ಇರ್ತದೆ. ಇದನ್ನ ನಾವು ಹೇಳ್ಕೊಂಡು ಹೋಗೋ ಅಂದ್ರೆ ಕೆಲವೊಂದಷ್ಟು ಮಂದಿಗೆ ತೂಗಿಸ್ಕೊಂಡು ಬಂದ್ಬಿಡ್ತು. ಇರ್ಲಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಹೆಂಗ ಶ್ರವಣ ಅನ್ನುವಂಥದ್ದು. ಒಂದ್ ಊರಾಗ ದೊಡ್ಡ ಶ್ರೀಮಂತ ಇದ್ದವು. ಶ್ರೀಮಂತ ಬಂದು ಏನ್ ಮಾಡಿದಂದ್ರೆ, ಗುರು ತೋರಿಸದೆನ್ನದೆ ಕಾಣಿಸದು ಸಾರೇ ಚೆಲ್ಲಿದ ಮುಕುತಿಯನ್ನು ಮೊದಲು ಹಾಡ ಹಾಕ್ತದೆ. ತೋರಿಸಿದಾಗ ಮಾತ್ರ ಜಗನ್ಮಾತೆ ನಮ್ಗೆ ದರ್ಶನ ಆಗ್ತಾಳ. ಆ ಗುರು ತೋರಿಸಿದಾಗ ಪರಮಾತ್ಮ ನಮ್ಗೆ ದರ್ಶನ ಆಗ್ತಾನ. ಹಂಗ ಆ ಗುರುವಿನಲ್ಲಿ ಆ ದೊಡ್ಡ ಶ್ರೀಮಂತವಾದಂತ ವ್ಯಕ್ತಿ ಬಂದ. ಗುರುಗಳಂದ್ರು ಬಾಪ ಬಾಳ ಚಲೋ ಕುಂದ್ರು ಅಂತಂದ್ರು. ನನಗ ನೀನು ಉಪದೇಶವನ್ನ ಮಾಡಬೇಕು. ಉಪದೇಶ ಹಂಗಾಗ್ತೇನ? ಶರೀರವನ್ನು ದಂಡಿಸದೆ ಮನವನ್ನು ಮಂಡಿಸದೆ ಸರ್ವಜ್ಞ ಹೇಳ್ತಾರಲ್ಲ, ಆ ಕಷ್ಟವನ್ನು ಅನುಭವಿಸಿದಾಗ ಗುರು ಕೃಪಾ ಆಗ್ತದ. ಹಂಗ ಆಗುದಲ್ಪ. ನೀನ್ ಹೆಂಗಾರ ಮಾಡಿ ನಮಗ ಆಶೀರ್ವಾದ ಮಾಡ್ಬೇಕ್ರಿ, ಮೋಕ್ಷತ್ವ ಆಶೀರ್ವಾದವನ್ನು ಮಾಡ್ಬೇಕು ಅಂತಂದಾಗ ಆ ಗುರುಗಳಂದ್ರು ಒಂದ್ ಕೆಲಸ ಮಾಡಂಗ ನೋಡಪ್ಪ, ಈ ಜಗತ್ತಿನಲ್ಲಿ ಒಟ್ಟ ಬ್ಯಾಡಾಗಿದ್ದ ಏನೋ ಒಂದು ವಸ್ತು ಐತಿ ಅದನ್ನ ಸ್ವಲ್ಪ ತಗೊಂಬಂದು ಕೊಡ್, ನನಗ ನಿನಗ ಆಶೀರ್ವಾದ ಮಾಡ್ತೀನಿ ಅಂತ. ಬ್ಯಾಡಾಗಿದ್ದ ಏನ್ರಿ, ನಿನ ಜಗತ್ತಿನೊಳಗೆ ಯಾವ ಬ್ಯಾಡಾಗೈತಿಲ್ಲ ಅದನ್ನ ತಂದು ಕೊಡ. ಎಲ್ಲರೂ ಬ್ಯಾಡ ಅಂತ ಬಿಟ್ಟಿರ್ತಾರ, ಅಂತಾದ ತಗೊಂಬ. ಏನ್ರಿ 5 ನಿಮಿಷ ತರ್ಕೋರ್ 5 ನಿಮಿಷ ತರ್ತಾನ ಅಂತೇಳಿ ಅವ್ ಹೊರಗೆ ಹೋದ. ಕೆಲವೊಂದು ಕಲ್ಲು ಬಿಡಿ, ಇದೇನ್ ಬೇಡ ಆ ಕಲ್ಲು ನಿನ್ನ ತಿಳ್ಕೊ, ನಿನ್ನ ನಾ ಈ ದಿನ ತಕೊಂಡು ಗುಡಿ ತಯಾರಾಗೈತಿ,
ನಾ ಅದನ್ನ ತಿಳ್ಕೊಂಡು ಮೂರ್ತಿ ತಯಾರಾಗಿ ನನ್ನ ಮಾತು ನಿನಗೇನು ಗೊತ್ತಾಗಿತ್ತು ಕೆಳಗಡೆ ಕರೆದು ಅಲ್ಲ ಇವನಂತಂದು ಕಟ್ಟಿಗೆ ಹಿಡದ ಕಟ್ಟಿಗೆ ಅಂತೂ ನಾನಿದ್ದಾಗ ಎಲ್ಲ ನೀನು ಮಡಿಗಳಾಗ್ತಾ ಇದ್ದಾವ ನನ್ನಿಂದ ಎಲ್ಲ ಪಲ್ಲಕ್ಕಿಗಳಾಗ್ತಾವ ನನ್ನಿಂದ ನಿನ್ನ ಕುಂದುವ ಒಂದು ಸಾಮಗ್ರಿಗಳಾಗ್ತಾವ ನಿನ್ನ ಎಲ್ಲ ಏಳು ಕಟ್ಟಿಗೆ ತೀತು ನೀರೇ ನೋಡ ಇದಕ್ಕೆ ನೀರ ಹರಿತಿದ್ವಿ ಅಂತ ನೀರು ಮುಟ್ಟಾಕೈತು ನನ್ನಿಂದ ಎಲ್ಲಾ ಜೀವರಾಶಿಗಳು ಬದುಕ್ತಾ ಇದ್ದಾವ ಇವನಂದ ನೀನ್ ಎಲ್ಲಾರು ತಗೋಬೇಕು ಅಂದು ಎಲ್ಲಾ ಕಡೆ ಅಡ್ಡಾಡ್ಕೋತ 5 ವರ್ಷ ಆದ್ರಿ ಯಾವುದು ಬ್ಯಾಡಾಗಿದ್ದ ವಸ್ತುನ ಸಿಗಲೇ ಇಲ್ಲ 5 ವರ್ಷ ಆದ್ಮೇಲೆ ಗುರುಗಳಿಗೆ ಬಂದು ಭೇಟಿ ಆದ ಉದ್ದಕ್ಕೆ ನಮಸ್ಕಾರ ಮಾಡಿ ಯಾಕೆ ಊತಮ್ಮ ಮತ್ತ 5 ನಿಮಿಷ ನಾ ಬರ್ತೀನಿ ಅಂತ ಹೇಳಿ ನಾವ 5 ವರ್ಷ ಆತಲ್ಲ ಹೊಳ್ಳೆ ಯಾಕೆ ಈಗ ಯಾಕೆ ಬಂದಿ ಗುರುಗಳ 5 ವರ್ಷ ಆತ್ರಿ ಎಲ್ಲಾ ಕಡೆ ಹುಡುಕ್ಯಾರ ಕತ್ರ ಎಲ್ಲಾ ವಸ್ತುಗಳು ಉಪಯೋಗ ಬರುವುಣವ್ರಿ ಒಂದಲ್ಲ ಒಂದು ಟೈಮಿನ ನಾವು ಎಲ್ಲ ಉಪಯೋಗ ಬರಾಕತ್ತಾವ್ರಿ ಉಪಯೋಗ ವಸ್ತು ಅಂತಂದ್ರ ನಾವ್ ಒಬ್ಬೋದನ್ರಿ ಅದಕ್ಕಾಗಿ ಇದನ್ನ ನಿಮ್ ಕಡೆ ತಂದೇನ್ರಿ ಅಂತಂದ್ ನಾವು ಅವಾಗ ಗುರುವ ಅಂದ್ರು ಇದಕ್ಕ ಪರಿಪೂರ್ಣ ಜ್ಞಾನ ಆಗೈತಿ ಈಗ ಏನಾದ್ರು ಇದಕ್ಕೆ ಆಶೀರ್ವಾದ ಮಾಡ್ರೆ ಉಪಯೋಗ ಆಗಿತ್ತಮ್ಮ ಹಂಗ ಅನ್ನಾಕ ಹೋಗ್ಬೇಡ ನರ ಜನ್ಮದಿಂದ ಅಧಿಕ ಸುದೆ ಉಂಟೆ ರಾಗದಿಂದ ಬೇರೇನು ಹವ ಬೀಜ ಉಂಟೆ ಅಂತ ನಿಜಗುಣ ಅಪ್ಪ ಹಂಗ ತಿಳ್ಕೊಳಕ್ ಹೋಗ್ಬೇಡ ಪವಿತ್ರ ಉತ್ತಮ ಚಾಂಗಲೆ ಶರೀರ ಸುಖಾಶೆ ಘೋಷಲೆ ಶರೀರ ಸಾಧ್ಯ ಹೋಗಿ ಕೇಳೆ ಶರೀರ ಸಾಧ್ಯ ಪರಬ್ರಹ್ಮ ಹಂಗನ್ನ ಹೋಗ್ಬೇಡ ಆ ಪರಮಾತ್ಮನ ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯವಾದಂತಹ ಶರೀರ ಯಾವುದಂತಂದ್ರೆ ಈ ಮಾನವ ಜನ್ಮ ಒಂದೇ ಸಾಧ್ಯದ ಅದರಿಂದ ನೀನು ಸದ್ಗತಿಯನ್ನು ಹೊಂದಬಹುದು ತಿಳ್ಕೊಂಡು ಆ ಗುರುಗಳು ಅವನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಜಗನ್ಮಾತೆ ಏನ್ರಿ ಶಂಕರಾಚಾರ್ಯರು ನಚ ತೋತ್ರ ಜೀವೆ ನಚ ದ್ರಾಣ ನೇತ್ರೆ ನಚ ಯೋಮ ಭೂಮಿರಣ ತೇಜೋ ನ ವಾಯು ಚಿದಾನಂದ ರೂಪಂ ಶಿವಹಂ ಶಿವಹಂ ಆಕಾಶ ನಾನಲ್ಲ ಬೆಂಕಿ ನಾನಲ್ಲ ನೀರು ನಾನಲ್ಲ ನಾನು ಹೆಂಗಿದ್ದೀನಿ ಅಂದ್ರೆ ಸಚ್ಚಿದಾನಂದ ಪರಿಪೂರ್ಣ ಸ್ವರೂಪವೇ ನಾನಿದ್ದೀನಿ ಅನ್ನುವಂತ ಜಗನ್ಮಾತೆಯನ್ನ ಆಕೆ ಇರುವಂತಹ ಪದ್ಯಗಳ ವರ್ಣನೆಯನ್ನ ಬಹಳ ಸುಂದರವಾದಂತಹ ಶೈಲಿಯಲ್ಲಿ ವರ್ಣನೆಯನ್ನ ಮಾತು ಆ ಮಾಯೆ ಆ ರೀತಿಯನ್ನಂತಹ ಆ ಒಂದು ಶಕ್ತಿ ಒಂದು ದಿವಸ ರಘುನಾಥ ಸಭೆಯೊಳಗು ಕುಳಿತಿರಲು ಏನಾತಪ್ಪ ಅಂತಂದ್ರ ಒಂದು ದಿವಸ ವಶಿಷ್ಠರು ಮತ್ತು ರಾಮ ವಶಿಷ್ಠರು ಯಾರು ಶ್ರೀರಾಮ ಪ್ರಭುವಿನ ಗುರುಗಳು ರಾಮಪ್ರಭು ಇಬ್ಬರು ಜೊತೆಯಲ್ಲಿದ್ದಾಗ ರಾಮಪ್ರಭು ಆ ಮಾಯೆ ವಿಚಾರವನ್ನ ಅಂದ್ರೆ ಈ ಜಗನ್ಮಾತೆ ಏನು ಅಲ್ಲಗಳಿತಾರಲ್ಲ ಶಕ್ತಿ ಅಲ್ಲಗಳಿತಾರಲ್ಲ ಹಂಗ ಆ ವಶಿಷ್ಠರು ಒಂದು ದಿವಸ ಪಾರ್ವತಿ ತೋರುತ್ತ ಹೇಳೋದು ಯಾವ ರೀತಿಯಾಗಿ ಮಾಯೆ ನಿನ್ನ ರೂಪದಲ್ಲಿ ನಿನ್ನ ಒಂದು ಜ್ಞಾನದಲ್ಲಿ ಏನು ಅಂತ ಕೇಳಿ ರಾಮಪ್ರಭು ಕೇಳಿದ ಅವಾಗ ಮಾಯೆ ಮಿಥ್ಯೆ ಐತಿ ಅನ್ನುವಂಥದ್ದನ್ನ ವಶಿಷ್ಠರು ರಾಮನಿಗೆ ಅವಾಗ ಜಗನ್ಮಾತೆ ಅಂದ್ರು ಮಿಥ್ಯೆ ಐತಿ ಸತ್ಯ ಐತಿ ತೋರ್ಸಾಗಪ್ಪ ತಿಳ್ಕೊಂಡು ವಶಿಷ್ಠರು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ವಶಿಷ್ಠರು ಏನಾಗಿದ್ರಂದ್ರ ಒಂದು ದೊಡ್ಡವಾದಂತಹ ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವವ ವಶಿಷ್ಠರು ಯಾರ ರಾಮಚಂದ್ರನ ಗುರುಗಳು ಒಂದು ದೊಡ್ಡ ಜಂಗಲದಲ್ಲಿ ಹೋದ್ರು ನೋಡ್ರಿ ಅಲ್ಲಿ ಹೋಗಿ ಒಂದು ಬೇಟೆಯ ಹೆಣ್ಮಗಳ ಮದುವೆ ಆಗೋದು ಮದುವೆಯಾಗಿ ಮಕ್ಕಳದು ಮಕ್ಕಳಾಗಿ
ಏನ್ ಮಾಡ್ತಿರ್ತಂತಂದ್ರೆ ಇವರೆಲ್ಲ ಗಂಡ ಹಚ್ಚಾರ ಹೋಗಿ ಬಂದಿದ್ದ. ಇದ್ಯಾಕ ಕಣ್ಣು ಮುಚ್ಚಿ ಕಣ್ಣು ತೆಗಿಬೋದ ಅಲ್ಲಿ ಬಂದು ಶ್ರೀರಾಮ ಪ್ರಭುವನ ಸಾಮ್ರಾಜ್ಯ ಏನು ನಡೀತಿತ್ತು ಅಲ್ಲಿ ಬಂದ ಪ್ರತ್ಯಕ್ಷರಾದರು ರಾಮಪ್ರಭು ವೈಶಿಷ್ಟ್ಯರು. ಇವರು ನಮ್ಮ ಮದ್ವಿ ಮಾಡ್ಕೊಂಡಾರ, ಮಕ್ಕಳಾಗ್ಯಾವ, ಬಿಟ್ಟು ಓಡಿ ಬಂದಾರ. ಅವಾಗ ಪ್ರಭು ನಾ ಎಲ್ಲಿ ಮದ್ವಿ ಮಾಡ್ಕೋಬೇಕು, ಇವ್ ನನ್ನ ಮಕ್ಕಳಲ್ಲ ಹೆಂಡ್ರಲ್ಲ ಅಂದಾಗ ತೋರ್ತಾರಲ್ಲ ನೋಡಿಲ್ಲಿ ಅಲ್ಲ ಬಂದವರನ್ನೇ ಅಂದಾಗ ಎನ್ನ ಬಲ್ಲವರಾರು ವರ್ಷವೇ ಮುಂದಕ್ಕೆ ತಂದ ಲೋಕಕ್ಕೆ ದೈವವಾದ ನಾ ಪರದೇವಿನ ಪಾರ್ವತಿ ಮಂಗಳ ರೀತಿಯಾಗಿ ಆ ಜಗನ್ಮಾತೆ ತಾನು ಅದೃಶ್ಯರಾಗಿಬಿಟ್ಟು ಅಂದ್ರೆ ಆ ಮಾಯೆ ಸ್ವರೂಪ ಮಾಯ ಆಯ್ತು ಅನ್ನುವಂಥದ್ದನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂಚಭೂತಳಿಕೆಯು, ಜ್ಞಾನ ಪಂಚೇಂದ್ರಿಯಗಳಿಕೆಯು, ಪಂಚಕರ್ಮೇಂದ್ರಿಯಗಳು, ವಾಯು ಪಂಚಿಕೆಯು, ಈ ರೀತಿಯಾಗಿ ಜಗನ್ಮಾತೆ ಎಲ್ಲ ರೂಪದಲ್ಲಿ ಕಾಣ್ತಾ ಇದ್ದಾರ. ಅದೇ ರೀತಿಯಾಗಿ ಆ ಜಗನ್ಮಾತೆಯ ಮಹಿಮೆಯನ್ನ ಬಹಳ ಸುಂದರವಾದಂತಹ ರೀತಿಯಲ್ಲಿ ನಂದೀಶನಿಗೆ ಹೇಳ್ತಾ ಇದ್ದಾನ. ಶಿವ ನಂದೀಶನಿಗೆ ಹೇಳ್ತಾನ, ನಂದಿಕೆಯು ಮರುಗೈಟರು ಕೊಂದರ ಮಹಾಕಾಳಿಯಾಗಿ ಅಂದು ಮಹೇಶನ ಕೊಂದಲಿಕೆ ಮಹಾಲಕ್ಷ್ಮಿ ಎನಿಸಿತು. ಆ ಮಹಾಕಾಳಿ ಮಹಿಷಾಸುರನ್ನ ಸಂಹಾರ ಮಾಡಿದರು ನಂದಿ. ಅದಕ್ಕಾಗಿ ಅವಳಿಗೆ ಆಕೆಗೆ ಮಹಾಲಕ್ಷ್ಮಿ ಅಂದರು. ಮಂದಮತಿ ಶುಂಭಾನಿ ಶುಂಭರನಂದು ಛೇದಿಸಲಾಗಿ ಭಾರತೀಯ ಮೂರು ತೋರಿದ ಮಹಾಗೌರಿ ಎಂದು ಈ ರೀತಿಯಾಗಿ ನಂದೀಶನಿಗೆ ಆ ಭಗವಾನ್ ಪರಮಾತ್ಮ ವರ್ಣನೆಯನ್ನ ಮಾಡ್ತಾ ಆ ಜಗನ್ಮಾತೆಯ ಒಂದು ಆ ಆನಂದವನ್ನು ಅಂದ್ರ ಆ ಜಗನ್ಮಾತೆ ಇರುವಂತಹ ವರ್ಣನೆಯನ್ನ ಶಿವ ಬಹಳ ಸುಂದರವಾದಂತಹ ಒಂದು ಶೈಲಿಯಲ್ಲಿ ಕಾಳಿ ಮೂರ್ತಿ ಲಕ್ಷಣಗಳನ್ನ ವರ್ಣನೆ ಮಾಡ್ತಾ ಇದ್ದಾನ. ಧ್ಯಾನ ಮಾಡುತ್ತಾ ಅಂದ್ರೆ ನಾವು ಯಾವ ರೀತಿ ಧ್ಯಾನವನ್ನ ಮಾಡಬೇಕು ಅನ್ನುವಂಥದ್ದ ವರ್ಣನೆಯನ್ನು ಮಾಡ್ತಾ ಇದ್ದಾರ. ಧ್ಯಾನವ ಮಾಡುತ್ತೆ ಮೂರ್ತಿ ವರ್ಣ ನಾಡು ಪರ್ಯಾಪ್ತ ಭುಜದ ಶನಾಸನಗಳು ಡಮರು ಶೂಲ ಶಂಕವು ಚರಚಾಪ ಪಾತ್ರನು ಚಕ್ರವಸ್ತಿ ಮಾನದಿ ಪೂಜಿಸಬೇಕು ಜ್ಞಾನ ಅರಿತು ಓ ಕಾಳಿ ಮೂರ್ತಿಯಿಂದ 56 ಕಾಳಿ ಮೂರ್ತಿ ಲಕ್ಷಣಗಳನ್ನ ವರ್ಣನೆಯನ್ನ ಮಾಡ್ತಾ ಆ ಕೈಯಲ್ಲಿ ಕೆಂಪು ಬಟ್ಟ ಕೆಂಪು ಅಕ್ಷತೆಗಳನ್ನು ಧರಿಸುವಂತಹ ಜಗನ್ಮಾತೆಯನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾನ. ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಮೂರ್ತಿಯನ್ನ ವರ್ಣನೆಯನ್ನ ಮಾಡಿ ಯಾರು ಶಿವ ವರ್ಣನೆ ನಂದೀಶ್ ಹೇಳ್ತಾ ಇದ್ದಾನ. ಎಂತದು ಕೆಂಪು ಭುಜಗಳು, ಬೇದಾದ ಮೊಲೆಗಳು, ಮುಖದ ಪಾದ ಶೋಭಿಸುವ ಮೊನಕಾಲು, ಮೇನಗಂಡ ಇದೆ ಕೆಂಪು ವರ್ಣವು, ಸುವಾಸನ ಸುಗಂಧ ಲೇಪನ, 18 ಭುಜಗಳು, ಕೈ ಬುದ್ಧ ಮೂರ್ತಿ ಮಹಾಲಕ್ಷ್ಮಿ ಮೂರ್ತಿಯನ್ನ ಮಹಾಲಕ್ಷ್ಮಿಯ ಯಾವ ರೀತಿ ಇರ್ತಾಳ ಅನ್ನುವಂಥದ್ದ ಮಾಡ್ದ. ಅದೇ ರೀತಿಯಾಗಿ ಅಷ್ಟಭುಜ ಕೆಂಪುವಂತವ ತೊಟ್ಟು ಸುರ್ಣಾಡಲಿಕ್ಕೆ ಆ ಸರಸ್ವತಿಯ ಯಾವ ರೀತಿ ಇದ್ದಲ್ಲ ಅನ್ನುವಂಥದ್ದ ವರ್ಣನೆಯನ್ನ ಮಾಡ್ತಾ ಅದೇ ರೀತಿಯಾಗಿ ನಂದಿಕೇರ ಮಧುಕೈಟಕ ಕೊಂದಲೆ ಮಹಾಕಾಳಿಯಾಗಿ ಅಂದು ಮಹಿಷನ ಕೊಂದಲಕ್ಕೆ ಮಹಾಲಕ್ಷ್ಮಿ ನೆಸಿಯ ಮಂದಮತಿ ಶುಂಭರನಂದು ಛೇದಿಸಲಾಗಿ ಭಾರತೀಯ ಮೂರ್ತಿ ಮಹಾಗೌರಿಯಿಂದ ಮಹಾಗೌರಿಯಾಗಿ ಅವತಾರವನ್ನು ತಾಳಿ ಆ ಮಧುಕೈಟರನ್ನ ಸಂವಾದ ಮಾಡಿದರು ಅನ್ನುವಂಥದ್ದ ನಂದೀಶನಿಗೆ ಆ ಪರಮಾತ್ಮ ಹೇಳ್ತಾ ಇದ್ದಾನ. ಅದೇ ರೀತಿಯಾಗಿ ಆ ಮೂರ್ತಿಯನ್ನ 3 ಮೂರ್ತಿಗಳ ಮುಖ ಭುಜನಾರ್ಧ ಕಟ್ಟ ಕಡಾರಿಗಳು, 3 ದೈತ್ಯರ ರಕ್ತವಿದ್ದು ಪಾನಪಾತ್ರಿಯರು ಅಂದ್ರೆ ರಕ್ತ ಬೀಜಾಸುರನ್ನೆಲ್ಲ ಸಂವಾರ ಮಾಡಿದನ್ನ ವರ್ಣನೆಯನ್ನ ನಂದೀಶನಿಗೆ ಹೇಳ್ತಾ ಜ್ವಾಲಾಮುಖಿ ಮೂರ್ತಿಯನ್ನ ಅಂದ್ರೆ ಕ್ರೋಧ ರೂಪವಾದಂತಹ ಜಗನ್ಮಾತೆಯನ್ನ ಆ ಹೆಂಗಿದ್ದಳು ಅನ್ನುವಂತ ಕೆಂಪು ಬಣ್ಣ ಯಾವ ರೀತಿಯಾಗಿ ಆ ಜಗನ್ಮಾತೆ ಕ್ರೌರ ರೂಪವಾದಂತಹ ಕೆಣ್ಣುವ ಕಣ್ಣುಗಳು ಎಷ್ಟು ಕ್ರೋಧವಾಗಿದ್ದು ನಾಲಿಗೆ ಯಾವ ರೀತಿಯಿಂದ ಚಾಚು ರಕ್ತವನ್ನು ಹೆಂಗ ಚೀರಿ ದುಷ್ಟ ರಕ್ತವನ್ನು ಹೆಂಗ ಏರ್ತಿದ್ದು ದುಷ್ಟರ ಸಂವಾರವನ್ನು ಹೆಂಗ ಮಾಡ್ತೇಳು ಅಂತ ವರ್ಣನೆಯನ್ನ ಆ ನಂದೀಶನಿಗೆ ಹೇಳ್ತಾ ಇದ್ದಾನ. ಅದೇ ರೀತಿಯಾಗಿ ಶ್ಯಾಮದ ಮೂರ್ತಿಗಳನ್ನ ಈ ಹೇಳ್ತಾ ಆ ಜಗನ್ಮಾತೆಯ ಮಹಿಮೆಯನ್ನ ನಂದೀಶನಿಗೆ ಹೇಳ್ತಾ ಇದ್ದಾನ. ಅದೇ ರೀತಿಯಾಗಿ ಶಾಪದಲ್ಲಿ ಬಹುಪೇಟ್ಯ
ಪ್ರಸ್ಥಾನ ಕಮಲ ಪುಷ್ಪಗಳಿಂದ ಮೇಘಭೂಷಣದಿಂದ ತೃಪ್ತಿ ಬೀಜವು 4 ಏಕಮುಖವರ್ಣಿತ ಈ ರೀತಿಯಾಗಿ ಶಾಕಂಬರಿ ಧ್ಯಾನ ಮೂರ್ತಿಯನ್ನ ಅಂದ್ರೆ ನಮಗೆ ಕೊಡುವಂತಹ ಒಂದು ಈ ಫಲಗಳಲ್ಲಿ ಈ ಕಾಯಿಪಲ್ಯ ಏನಂತ ಕರಿತೀವಲ್ಲ ಆ ಒಂದು ತಿನ್ನುವಂತಹ ನಮಗೆ ಒಂದು ವಸ್ತುಗಳಾಗಿರ್ಬೋದು, ಆ ಧಾನ್ಯಗಳಿರ್ಬೋದು, ಆ ಕಾಯಿಪಲ್ಯ ಪ್ರಸ್ಥಾನ ಆಹಾರದಲ್ಲಿ ಬಹು ಪ್ರೀತಿಯ ಕಮಲ ಬಹು ಪುಷ್ಪಗಳು ಅನೇಕ ಆಹಾರದಿಂದ ತೃಪ್ತಿಯು 1 ಮುಖ 4 ಭುಜಗಳು ಬಿಳಿ ವರ್ಣದ 2 ಭುಜಗಳ ಮೂರ್ತಿ ನಡೆದು ಆ ಶಾಕಂಬರಿ ಮೂರ್ತಿಯಿಂದ ಆ ಶಾಕಂಬರಿ ಮೂರ್ತಿಯನ್ನ ಮಹಾಲಕ್ಷ್ಮಿ ಮೂರ್ತಿಯನ್ನ ಜಗನ್ಮಾತೆಯ ರುದ್ರ ದುರ್ಗೆ ರೂಪವನ್ನ ಎಲ್ಲ ಸುಂದರವಾದಂತಹ ಆ ನಂದೀಶನಿಗೆ ವರ್ಣನೆಯ ಮಾತನ ಆಮೇಲೆ ಚಿತ್ರವರ್ಣದ ದೇಹಕೋಟಿಯಲ್ಲಿ ಅಂದ್ರೆ ಬ್ರಹ್ಮರ ಮೂರ್ತಿಯನ್ನ ನೀವು ಹೇಳಿದಲ್ಲ ದುಷ್ಟರಾದಂತಹ ಆ ಬ್ರಹ್ಮರ ರೂಪದಲ್ಲಿ ಬಂದು ಆ ದೇವತೆಗಳ ಕಷ್ಟ ಕೊಡುವಂತಹ ಭ್ರಮರ ಅನ್ನುವಂತ ರಾಕ್ಷಸರನ್ನು ಸಂಹಾರ ಮಾಡಿದ. ಅದಕ್ಕೆ ಆ ಜಗನ್ಮಾತೆಗೆ ಬ್ರಹ್ಮರಾಂಬಿಕಾ ಅಂತ ಕರೆದ್ರು ಅನ್ನುವಂತ ನಂದೀಶನಿಗೆ ಹೇಳ್ತಾನ. ಆಮೇಲೆ ಮುಂದೆ ತ್ರಿಪುರದಲ್ಲಿ ಪ್ರೇತದಾಸವ ಪಂಚಪುರುಷರ ಕೌತುಕಾಸ್ತ್ರಶಾಲನ್ ಪಾಶಾಂಕುಶ ತ್ರಿನೇತ್ವ ಮಂತ್ರ ಜಪ ಖ್ಯಾತ ಪಿತಾಂಬರ ಚತುರ್ಭುಜ ನೂತನ ಸ್ತನವೇರಳು ಮಸ್ತವ ತ್ರಿಪುರಾಭಿಯಂಡ ತ್ರಿಪುರದಲ್ಲಿ ತ್ರಿಪುರಾಸುರನನ್ನು ಸಂಹಾರ ಮಾಡಿ ಜಗನ್ಮಾತೆ ತ್ರಿಪುರಾಂಬಿಕಾ ಅನ್ನುವಂತಹ ನಾಮವನ್ನು ಪಡೆದು ಅನ್ನುವಂತ ವರ್ಣನೆಯನ್ನ ಮಾಡ್ತಾ ಇದ್ದಾನ. ಅದೇ ರೀತಿಯಾಗಿ ಶುಭ್ರವರ್ಣದ ರಾಷ್ಟ್ರ ಅಂದ್ರೆ ಜಗನ್ಮಾತೆ ಅನ್ನಪೂರ್ಣಿಯಾಗಿ ಎಲ್ಲ ಜೀವಿಗಳಿಗೆ ಅನ್ನದ ರೂಪದಲ್ಲಿ ಸಲ್ಲುವಂತಹ ಆ ಜಗನ್ಮಾತೆಯನ್ನ ವರ್ಣನೆಯನ್ನ ಅನ್ನಪೂರ್ಣಿಯ ರೂಪದಲ್ಲಿ ನಂದೀಶನಿಗೆ ಉಪದೇಶವನ್ನ ಮಾಡ್ತಾನ. ಅದೇ ರೀತಿಯಾಗಿ ಭವಾನಿ ರೂಪವನ್ನ ಆ ವರ್ಣನೆಯನ್ನ ನಂದೀಶ್ ಹೇಳ್ತಾ ಇದ್ದಾನ. ಅದೇ ರೀತಿಯಾಗಿ ಮುಂದೆ ಕ್ರೂರರೂಪವ 3 ಬಣ್ಣಗಳು ಕ್ರೂರ ರೂಪವಾದಂತಹ ಜಗನ್ಮಾತೆ ದುಷ್ಟರನ್ನ ಸಂವಾರ ಮಾಡಿದರು. ಅದಕ್ಕಾಗಿ ಆಕೆಗೆ ಮಾರಿ ಅಂತ ಕರೆದು ಮಾರಿಕಾಂಬ ಅಂತ ಕರೀತಾರಲ್ಲ ಆ ಮಾರಿ ರೂಪವನ್ನ ತಾಳಿದ್ರು. ಅಷ್ಟೇ ರೀತಿಯಲ್ಲ ಆ ಚಂಡ ಮುಂಡರನ್ನ ಸಂವಾರ ಮಾಡಿ ಚಾಮುಂಡಿ ಮೂರ್ತಿಯನ್ನ ಪಡೆದರು ಅನ್ನುವಂತ ವರ್ಣನೆಯನ್ನು ಮಾಡ ಶರದ ಮಾಡಿ ಅಂಗವ ಕರದ ನೋಡು ರಕ್ತಂಬರ ಸುರಿವ ಶೋಷಣ ದುಡಿಗಿ ಹಸ್ತನೆರಡು ತ್ರಿನೇತ್ರೋಷರವ ಖಡ್ಗವೇ ಮೂರ್ತಿ ಭೈರವ ಧ್ಯಾನ ಮೂರ್ತಿ ಅಂತ ಈ ರೀತಿಯಾಗಿ ಮುಂದೆ ಅಂಬಾಧ್ಯಾನ ಮೂರ್ತಿಯನ್ನ ಅಂಬಾದೇವಿ ಮೂರ್ತಿಯನ್ನ ವರ್ಣನೆಯನ್ನು ಮಾಡಿದ. ಅದೇ ರೀತಿಯಾಗಿ ಮೋಹಿನಿಯ ರೂಪವನ್ನ ತಾಳಿ ಬಂದಂತ ಅದ ನೋಡಿದ್ವಲ್ಲ ಮೋಹಿನಿಯ ರೂಪ ತಾಳಿ ಬಂದಂತವ್ರು ಯಾರಪ್ಪ ಅಂತಂದ್ರ ಆ ಜಗನ್ಮಾತೆ ಅಂತ ಧ್ಯಾನವನ್ನ ನಿತ್ಯದಲ್ಲಿ ಮಾಡಿರಿ ಎನ್ನುವಂತದ್ದನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಶ್ರವಣನ ನಾವು ಅಂತಃಕರಣದಿಂದ ಶುದ್ಧಿ ಮಾಡಿದ್ದಾದ್ರೆ ಹೆಂಗ ಕೇಳಬೇಕು ಅನ್ನೋದಕ್ಕ ಒಂದು ಉದಾಹರಣೆ ಹೇಳ್ತೀನಿ. ಎಲ್ಲರ ಚಿತ್ತ ಅರ್ಥ ಇದ್ದಾಗ ಯಾಕಂದ್ರೆ ಇದು ಏಕಚಿತ್ತ ಕೇಳಿದಾಗ ನಮಗ ಶ್ರವಣ ಆಗ್ತದೆ. ಹೆಂಗ ಏಕಚಿತ್ತ ಅನ್ನೋದಕ್ಕ ಒಂದು ಉದಾಹರಣೆ ಹೇಳ್ತೀನಿ. ಎಲ್ಲರೂ ಕೊನೆಯದಾಗಿ ಈ ಸ್ವಲ್ಪ ಲಕ್ಷವನ್ನ ಕೇಳಿ ಎಲ್ಲ ಕೂಡದಾಗ ಆ ಕೊಡ ತಲೆ ಮೇಲೆ ಇಟ್ಕೊಂಡು ಕುಡಿತಾರಲ್ಲ ನೋಡಿರಲ್ಲ ಯಾರ್ಯಾರು ಕುಡಿಯಕ್ ಬರ್ತೈತೆ ನಂಗೆ. ಕೊಡ ತಲೆ ಮೇಲೆ ಇಟ್ಕೊಂಡು ಕುಣಿತಿರ್ತಾರ. ಕೊಡ ತಲೆ ಮೇಲೆ ಇಟ್ಕೊಂಡು ಕುಣಿಬೇಕಾದ್ರ ಅವ್ರ ಕಣ್ಣು ಎಲ್ಲಿ ಇರ್ತಾವ ಗೊತ್ತೈತೇನ್ರಿ? ನೀವೇನು ಮುಂದ ಬಾರಿಸ್ತಿರ್ತೀರಿ, ನೀವೇನ್ ಲಕ್ಷ ಅವ್ರದ ಅವರ ನೋಡು ದೃಷ್ಟಿ ಎಲ್ಲಿ ಇರ್ತೈತಿ ಅಂತಂದ್ರ ಕೆಳಗೆ ಕಾಲ ಕಡೆ ಇರ್ತೈತಿ. ಕುಣಿತಿರ್ತಾರಲ್ಲ ಕಾಲ ಕಡೆ ಇರ್ತದ. ಯಾವುದೇ ಆಧಾರವಿಲ್ಲದಂತ ಕೊಡ ತಲೆ ಮೇಲೆ ಇರ್ತೈತಿ. ನೋಡ್ಬೇಕಾರ ತಲೆ ಮೇಲೆ ಇರ್ತೈತಿ. ಕಣ್ಣು ಕೆಳಗೆ ಕಾಲಗಳನ್ನು ನೋಡ್ಬೇಕಾದ್ರ ಮನಸ್ಸು ಎಲ್ಲಿ ಇರ್ತೈತಿ ಅಂತ ಕಂಡ್ರೆ ಅವ್ರು ಕೊಡದ ಮ್ಯಾಲ ಇರ್ತೈತಿ. ಮನಸ್ಸು ಏನಾದ್ರು ಕೊಡದ ಮ್ಯಾಲ ಇರ್ಲಿಲ್ಲ ಅಂದ್ರೆ ಕೊಡ ಬರ್ತೈತಿ ಅಂತ ತಿಳ್ಕೊಂಡವ್ರ ಬೇಕಾದಷ್ಟು ಕುಣಗಳು
ಯಾವ್ದು ಆಸೆ ಇಲ್ಲದಂತ ಕೊಡ ಮ್ಯಾಲ ಹಂಗ ನಿಂತಿರ್ತೈತಿ. ಹಂಗ ನಮ್ಮ ಕಣ್ಣು ಎಲ್ಲಿರ್ಬೇಕಂತಂದ್ರ ಪ್ರಪಂಚದೊಳಗಿದ್ರು ಹೆಂಡ್ರು ಮಕ್ಕಳು ಬಂಧು ಬಳಗ ಎಲ್ಲಾರ ಜೋಡಿ ಇದ್ರು ಯಾವುದು ಕಣ್ಣ ಪ್ರಪಂಚದೊಳಗಿದ್ರು ನಮ್ಮ ಮನಸ್ಸು ಎಲ್ಲಿರ್ಬೇಕಂದ್ರ ಜಗನ್ಮಾತೆ ಚಾರಿತ್ರದಲ್ಲಿ ಜಗನ್ಮಾತೆಯ ಒಂದು ಚರಿತ್ರೆಯನ್ನ ಮಹಾತ್ಮೆಯನ್ನ ಕೇಳೋದ್ರೊಳಗಿದ್ರ ನಾವು ಈ ಶ್ರವಣ ಮಾಡಿದ ಒಂದು ಪುಣ್ಯ ನಮಗ ಪ್ರಾಪ್ತಿ ಆಗ್ತದೆ. ಅಂತ ಅದ್ಭುತವಾದಂತಹ ಆ ಚರಣೆಯನ್ನ ಅದನ್ನು ಗುರುವಿನ ಮೂಲಕವಾಗಿ ನಾವು ಶ್ರವಣ ಮಾಡಿ ಅದು ನಮಗೆ ಶ್ರವಣ ಆಗ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಜೀವಿ ಚರಿತ್ರೆಯನ್ನು 3 ಭಯಂಕರ ಮಧುಕೈಟರ ನಾಶ ಮಾಡಲು ಮೊದಲನೇ ಚರಿತ್ರೆ ಮಹಿಷಾಸುರನ ಸಂಹಾರ ಮಾಡಲು ಇಲ್ಲಿ 3 ಭಾಗಗಳನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿಡದಂತವ ಕೆಲಸವಿದ್ದರೆ ಆ ಚಾರಿತ್ರೆಯನ್ನ 3 ಚಾರಿತ್ರೆಯನ್ನು ಶಿವೆಯು ಘೋರ ಮಧುಕೈಟರಾದವನು ತೀರಲೆಪಿತಾನನ್ನು ಮಹಿಷಾಸುರನ ಸಂವರವು ದೂರವಾಗಲಿಕ್ಕೆ ಬಳಿಕ ಮಾರಿಗಳು ಶುಂಭರ ಮಾನವರು ಚಾರಿತ್ರೆಯನ್ನು ಈ ರೀತಿಯಾಗಿ ಚರಿತ್ರೆಯನ್ನ ನಾವು ಶ್ರವಣ ಮಾಡಿದ್ದಾದ್ರೆ ಆ ಜಗನ್ಮಾತೆಯ ಈಗೇನ್ ಹೇಳಿದ್ವಲ್ಲ, ಶ್ರವಣ ಮಾಡಿದ್ದಾದ್ರೆ ಏನಾಗತ್ತಪ್ಪ ಅಂತಂದ್ರ ನಮ್ಮ ಅಲ್ಪ ನುಡಿಗಳನ್ನ, ಅಲ್ಪ ಸೇವೆಯನ್ನ, ಅಲ್ಪ ಬುದ್ಧಿಗೆ ಸಿಕ್ಕಂತಹ ಆ ಜಗನ್ಮಾತೆ ಒಂದು ವರ್ಣನೆಯನ್ನ ಆ ಜಗನ್ಮಾತೆಯ ಒಂದು ಸಾನ್ನಿಧ್ಯಕ್ಕೆ ಅರ್ಪಿಸುತ್ತಾ ನಾಳೆ ಕೊನೆಯದಾಗಿ ಇವತ್ತಿನ ಜೀವನ ಚರಿತ್ರೆಯನ್ನ ಜಗನ್ಮಾತೆಯ ಮಹಿಮೆಯನ್ನ ಕೇಳಿದ್ವಿ. ನಾಳೆ ಆ ಜಗನ್ಮಾತೆಯಲ್ಲಿ ಯಾವ ರೀತಿಯಾಗಿ ಐಕ್ಯ ಆಗುವುದು ಕೊನೆಯ ಸ್ಥಿತಿ, ಆ ಜಗನ್ಮಾತೆಯಲ್ಲಿ ನಾವು ಹೆಂಗ ಐಕ್ಯ ಆಗುವಂತದ್ದನ್ನ ನಾಳೆ 18 ಅಧ್ಯಾಯದಲ್ಲಿ ನಾವು ಎಲ್ಲರ ಶ್ರವಣ ಮಾಡೋಣ ಅಂತ ಹೇಳ್ತಾ ಆ ಜಗನ್ಮಾತೆಯ ಮಹಾತ್ಮೆಗೆ ಇವತ್ತಿನ ದಿವಸ ವಿರಾಮನ ಮಂಡನ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ.